ಕನ್ನಡಿಗರಿಗೆ ಆತ್ಮೀಯವಾದ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸುವಂತ ಕಲಾಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2, co-powered by Gold winner Ramraj Mithu Towels, Meera Hair Fall Care Shampoo, special partner Jargol Savings App, Sudarshan Silk Chickpet ಮತ್ತು ಮಾರತಹಳ್ಳಿ, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಡ್ರೀಮ್ ಡೀಲ್ ಗ್ರೂಪ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಿನ್ನೆ ಸಂಚಿಕೆಯಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಸೀನ್ಗಳ ರೀಕ್ರಿಯೇಷನ್ ಅನ್ನ ನೋಡಿದ್ವಿ. ಇವತ್ತಿನ ಮೊದಲ ರೀಕ್ರಿಯೇಷನ್ ಯಾರ್ದು ಅಂತ ನೋಡೋಣ. ಬೀದರ್ನ ಹಿರೇಮಠ ಸಂಸ್ಥಾನದ ದೇವರ ಮಗು ದಿವ್ಯಾಂಜಲಿ. ದಿವ್ಯಾ, ಲಂಗ ಬ್ಲೌಸು, 2 ಜಡೆ, ಅದಕ್ಕೆ 2 ರಿಬ್ಬನ್ನು, ಪಕ್ಕ ಹಳ್ಳಿ ಹುಡುಗಿ ಅಲ್ವಾ? ಏನ್ ಪಾತ್ರ, ಯಾವ ಸೀನು? ಜನುಮದ ಜೋಡಿ ರೀ. ಓ, ಪಿಕ್ಚರ್ ನೋಡಿದ್ಯಾ ನೀನು? ಸಣ್ಣಗಿದ್ದಾಗ ನೋಡಿವ್ರಿ. ನೋಡಿದ್ಯಾ? ಇಷ್ಟ ಆಯ್ತಾ ನಿಂಗ ಆ ಫಿಲ್ಮು? ಈಗ ಅದೇ ಪಾತ್ರವನ್ನ ನೀನ್ ಮತ್ತೆ ರೀಕ್ರಿಯೇಟ್ ಮಾಡ್ತಾ ಇದ್ಯಾ. ಅದು ಒಂದು ಲೊಕೇಶನ್ಗೆ ಹೋಗಿ ಅಲ್ಲಿ ಅದೇ ಪಾತ್ರನ ರೀಕ್ರಿಯೇಟ್ ಮಾಡೋದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಆಗಿತ್ರಿ. ಅಲ್ಲಿ ಹೋಗೆಲ್ಲ ಅವ್ರು ಫಸ್ಟ್ ಹೋದರಿ 5 ನಿಮಿಷ ನನ್ ಕಾಸ್ಟ್ಯೂಮ್ ಹಾಕೊಂಡು ಸ್ವಲ್ಪ ಧ್ಯಾನ ಮಾಡ್ಕೊಂಡು ಅದು ಸ್ವಲ್ಪ ಇನ್ವಾಲ್ವ್ ಆದರಿ. ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿ ಪ್ರೇಮ ಮೇಡಮ್ ಅವಾಗ ಸಡನ್ಲಿ ನೆನ್ಪು ಬಂದ್ರಿ. ಅವ್ರ ಅಂದ್ರಲ್ರಿ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬೇಕು, ಆ ಪಾತ್ರ ಒಳಗ್ ನಾವು ಹೋಗ್ಬೇಕು ಅಂತ. ಅವಾಗ ಅವ್ರ ಮ್ಯಾಮ್ ನೆನ್ಪು ಬಂದ್ರಿ. ಮತ್ತ ಆಮ್ಯಾಗ ಎಲ್ಲ ನೋಡಿ ಹೇಳ್ಬೇಕ್ರಿ. ಸೊ ಜನ್ಮದ ಜೋಡಿ ಇದು ಬಹಳ ದಿನಗಳು ಓಡದಂತ ಒಂದು ಐಕಾನಿಕ್ ಸಿನಿಮಾ. ಅಷ್ಟು ವರ್ಷಗಳ ನಂತರ ಮತ್ತೆ ಆ ಸಿನಿಮಾದ ಒಂದು ದೃಶ್ಯವನ್ನ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೋಡೋಣ ಹೆಂಗ್ ಬಂದಿದೆ ಅಂತ. ಸೀನ್ ಪ್ಲೀಸ್. ಅಲ್ಲ, ನಾನು ನೋಡಕ್ಕೆ ಈ ತರ ವೇಷ ಮಾಡ್ಸ್ಕೊಂಡ್ ಬಂದ್ಬಿಟ್ಟಿಯಾ? ನೀನಂದ್ರೆ ನಂಗೆ ಬಹು ಇಷ್ಟ ಕನಕ. ನೀನ್ ನೋಡಕ್ ಸಣಕ್ಕೋಸ್ಕರ ನಾ ಯಾವ ವೇಷ ಬೇಕಾದ್ರೂ ಹಾಕೊಂಬತ್ತೀನಿ. ನೀನ್ ಇಲ್ದೆ ಒಂದ್ ಸಣನೂ ನನ್ನ ಕೈಲಿ ಬಿಟ್ಟಿರಕ್ ಹಾಕಿಲ್ಲ ಕನಕ. ಅಷ್ಟೊಂದು ಇಷ್ಟನ ನನ್ ಕಂಡ್ರೆ? ಬರೀ ಇಷ್ಟ ಅಲ್ಲ, ನೀನಂದ್ರೆ ನನಗ್ ಪ್ರಾಣ. ನಿನ್ ಮ್ಯಾಗ್ ನಾನು ಜೀವನೇ ಮಡಗಿವ್ನಿ. ನೀನು ನೋಡ್ದಾಗ್ಲಿಂದ ನಂಗೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಏನು ಬ್ಯಾಡ ಅನ್ನಿಸ್ತೈತೆ. ಮನ್ಸು ಹಕ್ಕಿ ಹೆಂಗ್ ಹಾರಾಡ್ತೈತೆ, ಆಕಾಶದಾಗೆ ತೇಲಾಡ್ತೈತೆ. ನನಗೂ ಹಂಗೆ ಅನಿಸ್ತೈತೆ ಕೃಷ್ಣ. ಕೂತ್ ಕಡೆ ಕೂರಕ್ಕಾಗಲ್ಲ, ನಿತ್ ಕಡೆ ನಿಲ್ಲಕ್ಕಾಗಲ್ಲ. ಮನ್ಸಿಗೆ ಸಮಾಧಾನನೇ ಇಲ್ಲದೆ ಸದಾ ಚಡ್ಪಡಿಸ್ತೈತೆ. ನೀನ್ ನೋಡದೆ ಇದ್ರೆ ನನ್ನ ಜೀವನೇ ಹೋದಂಗೆ ಆಗ್ತೈತೆ. ಯಾವಾಗ ನೀನ್ ನೋಡ್ತೀನೋ, ನಿನ್ ಜೊತೆ ಮಾತಾಡ್ತೀನೋ ಅಂತ ಮನ್ಸು ಕಾಯ್ತೈತೆ. ನಾನು ಜೋಡಿ ಹಕ್ಕಿಯಾಗಿ ನಿನ್ ಜೊತೆ ಸೇರ್ಬೇಕು, ಆಕಾಶ ತುಂಬೆಲ್ಲ ಹಾರಾಡ್ಬೇಕು, ಜೊತೆಯಾಗಿ ಗೂಡು ಕಟ್ಬೇಕು, ಹಿತವಾಗಿ ಬದುಕಬೇಕು ಅಂತೆಲ್ಲ ಆಸೆ ಆಗ್ತೈತೆ. ಅದಕ್ಕೆ ಜೊತೆಯಾಗಿ ಗೂಡು ಸೇರ್ಕೊಳ್ಳವ ಅಂತ ಹಕ್ಕಿ ಹೆಂಗೆ ಹಾರಾಡ್ಕೊ ಬಂದೆ ಕನಕ. ನನ್ನ ಮನಸ್ಸು ಅದನ್ನೇ ಹೇಳ್ತೈತೆ. ಕೃಷ್ಣ, ನಂಗೆ ಭಾಷೆ ಕೊಡು. ನೀನು ಈ ಗೂಡು ಬಿಟ್ಟು ಯಾವತ್ತೂ ಹಾರೋಗಲ್ಲ ಅಲ್ವಾ? ಯಾವತ್ತೂ ನನ್ನ ಅಂತ ಸಮಯ ಬಂದರೆ ಜೊತೆಯಾಗೆ ಸಾಯೋಣ. ಕೃಷ್ಣ, ಯಾವಾಗಲೂ ನಿನ್ನ ಜೊತೆಯಾಗಿ ಇರಬೇಕು ಅಂತ ಆಸೆ. ಆದರೆ ಹೊತ್ತು ಮುಳುಗಿದ್ರೆ ನೀನು ಹೊರಟೋಗ್ತೀಯ. ಅದಕ್ಕೆ ಈ ದಿನ ಮುಗಿಯೋದೇ ಬೇಡ ಅನಿಸ್ತೈತೆ ಕೃಷ್ಣ. ಕೃಷ್ಣ, ಅಲ್ಲಿ ಮುಳುಗ್ತಾ ಇರೋ ಸೂರ್ಯನ ನಿಲ್ಲಿಸ್ತೀಯಾ? ಕನಕ, ಅದನ್ನ ನಿಲ್ಸಿದ್ರೆ ಕಾಲ ಮುಂದೆ ಹೋಗಲ್ಲ. ಓಡ್ತಾ ಇರೋ ಕಾಲನ ತಡೆಯೋ ಪ್ರಯತ್ನ ಮಾಡಬಾರ್ದು. ಈ ದಿನ ಮುಗಿಬೇಕು, ನಾಳೆ ದಿನ ಬರಬೇಕು. ನಾನು ನೀನು ಸೇರಬೇಕು, ಕೂಡಿ ಬಾಳ್ಬೇಕು. ಹಗಲು ರಾತ್ರಿ ಕಷ್ಟ ನೋವು ಒಂದೇ, ಎಲ್ಲಾನು ಸರಿ ಸಮಾನವಾಗಿ ನೋಡಿಕೊಂಡು ಬಾಳ್ವೆ ಮಾಡಬೇಕು. ಕನಕ, ಮತ್ತೆ ನಾನು ನೀನು ನೋಡೋಕ್ಕೆ ನಾಳೆ ಯಾವ ವೇಷದಾಗ ಬರಲಿ? ಯಾವ ವೇಷದಲ್ಲೂ ಬೇಡ, ನೀನಾಗೆ ಬಾ, ಅಷ್ಟೇ ಸಾಕು ನನಗೆ. ನಾನು ನಿನ್ನ ನೋಡೋಕ್ಕೆ ಕಾಯ್ತಾ ಇರ್ತೀನಿ. ಕನಕ, ಐತೆ ವಾರ ತಲಕಾಡ್ನಾಗೆ ಊರ್ಗೋಲಿ ನಾಟ ಐತೆ. ನ್ಯಾಯದ ಕುಂಟೆಯಿಂದ ನಾವು ಬರ್ತೀವಿ, ನೀನು ಬಾ, ಅಲ್ಲೇ ಮಾತಾಡವ. ಬರ್ತೀನಿ ಕೃಷ್ಣ, ನೀನು ಎಲ್ಲಿ ಕರೆದ್ರೂ ಬರ್ತೀನಿ. ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ.
ಸರಿ, ಹಂಗಾದ್ರೆ ಪಟ್ಟಲ್ದಮ್ಮನ ಜಾತ್ರೆಯಾಗಿ ಸಿಗಮ್ಮ. ನಾನು ಬರ್ತೀನಿ, ನೀನು ಬಾ. ಮರಿಬೇಡ, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ತಪ್ಪದೆ ಬರ್ತೀನಿ ಕೃಷ್ಣ. ಕೃಷ್ಣ ಕನಕ ಪಾತ್ರಗಳನ್ನ ಮತ್ತೆ ರೀಕ್ರಿಯೇಟ್ ಮಾಡಿದ್ದಾರೆ ದಿವ್ಯಾ ಅವರು. ಈ ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತು ಅಂತ ಹೇಳಿ ನಾವು ತರುಣ್ ಅವರ ಹತ್ರ ಕೇಳೋಣ. ನಮಸ್ತೆ ದಿವ್ಯಾ. ನಮಸ್ತೆ ರೀ. ಕೊನೆಗೂ ಒಂದು ಸಿನಿಮಾ ತರದ್ದು ಒಂದು ಸೀನ್ ನ ಶೂಟ್ ಮಾಡ್ಬಿಟ್ರಿ ನೀವು. ಹಾ ರೀ, ಅದೇ ಖುಷಿ ಆಯ್ತು ರೀ. ನಿಜ ನಿಜ. ಅದು ಗ್ರಾಫ್ ನೋಡಿದ್ರೆ ನನಗೂ ಯಾವಾಗ ಖುಷಿ ಅನಿಸ್ತಾ ಇರುತ್ತೆ. ಅದು ಇದೆಲ್ಲ ಡ್ರೀಮ್ ಅಮ್ಮ. ಎಷ್ಟೊಂದು ಜನ ಕನಸು ನಾವು ಈ ತರದ ಒಂದು ಪ್ರಾಪರ್ ಸಿನಿಮಾ ಶೂಟಿಂಗ್ ಸೆಟಪ್ ಅಲ್ಲಿ ಒಂದು ಸೀನ್ ನ ಶೂಟ್ ಮಾಡಿ ಅದನ್ನೊಂದು ಪರದೆ ಮೇಲೆ ನೋಡೋ ತರದ್ದೇ ಬಹಳ ಜನದ ಕನಸಾಗಿರುತ್ತೆ. ಆ ತರದಲ್ಲಿ ನೋಡಿದ್ರೆ ನಂಗೆ ಬಹಳ ಖುಷಿ ಆಗ್ತಿದೆ ನೀವು ಆಕ್ಟ್ ಮಾಡಿರೋದು ಇವತ್ತು. ಅದೇ ಒಂದು ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ಸ್ ಎಲ್ಲ ಸ್ವಲ್ಪ ಅದು ಹೇಳ್ಕೊಟ್ಟು ಮಾಡ್ತಿದೀವಿ ಅನ್ನೋ ತರನೇ ಅನ್ಸುತ್ತೆ. ಅದೊಂದು ಸ್ವಲ್ಪ ನೀವು ಗಮನ ಕೊಡಬೇಕು. ಈಗ ಅವ್ರು ಹೇಳಿರ್ತಾರೆ ನೀವ್ ಹಿಂಗ್ ತಿರುಗಿ ಹಿಂಗ್ ಕುತ್ಕೋಬೇಕು ಅಂತ. ಸೊ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ನಮ್ಗೆ ಅದು ನಾನು ಹಿಂಗ್ ತಿರುಗಿ ಕುತ್ಕೋಬೇಕು ಅಂತ ನಿಮ್ ತಲೆಯಲ್ಲಿ ಓಡ್ತಾ ಇರತ್ತದು. ಸೊ ಅದು ಗೊತ್ತಾಗ್ಬಿಡುತ್ತೆ. ಯಾರಿಗಾದ್ರೂ ಮೋಸ ಮಾಡ್ಬೋದಮ್ಮ, ಕ್ಯಾಮ್ರಾ ಮೋಸ ಮಾಡಕ್ಕಾಗಲ್ವಂತೆ. ಸೊ ಅದು ಈ ಮೈನ್ಯೂಟ್ ಡೀಟೇಲ್ಸ್ ಕೂಡ ಕಂಡುಹಿಡಿಯತ್ತದು. ಸೊ ಅದು ನಿಮಗೆ ನ್ಯಾಚುರಲ್ ಆಗಿ ಬರಬೇಕು. ನಾನು ತಿರುಗಿ ಕುತ್ಕೋಬೇಕು ಅಂದ್ರೆ ನಿಮ್ಗೆ ಹೆಂಗ್ ಕಂಫರ್ಟಬಲ್ ಅದು ತಿರುಗಿ ಕುತ್ಕೋಬೇಕು. ಅದೇ ಆಕ್ಟಿಂಗ್ ಅಂತ ನಮಗೆ ಬರೋದು ಸಿನಿಮಾಗೆ ಬಂದಾಗ. ಎಕ್ಸ್ಪ್ರೆಷನ್ಸ್ ಎಲ್ಲಾನು ಅದೊಂದು ನೋಡ್ಕೊಳ್ಳಿ. ಆಮೇಲೆ ತುಂಬಾ ಜನಕ್ಕೆ ಐ ಥಿಂಕ್ ನೀವೆಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ಯಾರ್ಯಾರಿಗೆ ಯೂಸ್ ಮಾಡೋದು ಗೊತ್ತಿಲ್ಲ, ಥರ್ಮಾಕಾಲ್ಸ್ ನಿಮಗೆ ರಿಫ್ಲೆಕ್ಟರ್ಸ್ ಎಲ್ಲ ಇಟ್ಟಿದಾರಲ್ವಾ. ರೆಗ್ಯುಲರ್ ಲೈಟ್ಗೆ ನಾವು ಕಂಡುಬಿಡೋದು ಬೇರೆ ಇರುತ್ತೆ. ಅದೆಲ್ಲ ಹಾಕಿದಾಗ ಕ್ಲೋಸ್ಅಪ್ಸ್ ಎಲ್ಲ ಇಟ್ಟಾಗ ನಿಮಗೆ ಕಂಡುಬಿಡಕ್ಕಾಗಲ್ಲ. ಸೊ ದೇರ್ ಆರ್ ಫ್ಯೂ ಎಕ್ಸರ್ಸೈಸಸ್ ಇನ್ ದ ಮಾರ್ನಿಂಗ್. ನೀವು ಅರ್ಲಿ ಮಾರ್ನಿಂಗ್ ಸನ್ ನೋಡಬೇಕು ಅಂತ ಹೇಳ್ತಾರೆ. ಯು ಹ್ಯಾವ್ ಟು ಸ್ಟೇರ್ ದಿ ಸನ್ ಫಾರ್ ಸಮ್ ಟೈಮ್ ವಿತೌಟ್ ಬ್ಲಿಂಕಿಂಗ್ ಅಂಡ್ ಬ್ಲಿಂಕ್ ಮಾಡ್ತಾ ಒಂದಷ್ಟು ನೋಡಬೇಕು. ಆ ಥರದ್ದೆಲ್ಲ ಇದೆ. ಐ ಥಿಂಕ್ ಕ್ಯಾನ್ ಆಸ್ಕ್ ಸಮ್ವನ್, ದೇ ವಿಲ್ ಗೈಡ್ ಯು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಆಕ್ಟರ್ಸ್ಗಳಿಗೆ ಅಥವಾ ಫಿಮೇಲ್ ಲೀಡ್ಸ್ಗಳಿಗೆ ಕಣ್ಣು ತುಂಬಾ ಸ್ಟ್ರಾಂಗ್ ಆಗಿ ಇರಬೇಕು. ಸೊ ಅಳು, ನಗು, ಲವ್ ಏನೇ ಎಕ್ಸ್ಪ್ರೆಷನ್ ಮಾಡ್ಬೇಕು ಅವ್ರು ಕಣ್ಣು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು. ಇಲ್ಲ ಅಂದ್ರೆ ಅದು ಥರ್ಮಾಕೋಲ್ ಆಗಲಿ, ರಿಫ್ಲೆಕ್ಟರ್ಸ್ ಆಗಲಿ, ಅಥವಾ ಇವತ್ತಿನ ಸ್ಕಿಮ್ಮರ್ ಕ್ಲಾತ್ ಅಂತ ಕರಿತೀವಿ, ಏನೇ ಹತ್ರ ಬಂದಿದ್ದಂಗೂ ಆಟೋಮೆಟಿಕ್ ಕಣ್ಣು ಹಿಂಗ್ ಹೋಗಕ್ ಶುರು ಆಗ್ಬಿಡುತ್ತೆ. ಸೊ ಫೋರ್ಸಿಬಲಿ ಕಣ್ಣು ಓಪನ್ ಮಾಡ್ತಾ ಇದೀವಿ ನಾವು ಅಂತ ಕಾಣಿಸಕ್ ಶುರು ಆಗುತ್ತೆ. ಸೊ ಅದೆಲ್ಲ ಒಂಚೂರು ನೀವು ಯಾವಾಗಿಂದ ಶುರು ಮಾಡಿದ್ರೆ ನಿಮಗೆ ಮುಂದೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಆಯ್ತು, ಒಳ್ಳೇದಾಗ್ಲಿ ದಿವ್ಯಾ ಅಂತ. ಥ್ಯಾಂಕ್ ಯು. ರಮೇಶ್ ಸರ್. ದಿವ್ಯಾ, ನೀವು ಬಹಳ ಸಿನ್ಸಿಯರ್ ಆಗಿ ಮಾಡಿದ್ರಿ. ಓಕೆನಾ? ಆ ಹಳ್ಳಿ ಹುಡುಗಿಗೆ ಬೇಕಾಗಿರೋ ಮುಗ್ಧತೆ, ಆ ನಗು ಎಲ್ಲ ನಿಮ್ಮಲ್ಲಿ ಇದೆ ಸ್ವಾಭಾವಿಕವಾಗಿ. ಬಟ್ ಆ ಸೀನ್ ಬೇಕಾಗಿರೋ ರೊಮ್ಯಾನ್ಸ್ ಇದೆಯಲ್ಲ, ಆ ಪ್ರೀತಿ ಬೇಕಾಗಿತ್ತು. ನೀವು ನೋವಿನ ಸೀನ್ ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದೀರಿ, ಯಾಕಂದ್ರೆ ನಿಮ್ಮ ಅನುಭವ ಇದೆ ಅದೇ. ಓಕೆ, ಪ್ರೀತಿ ಅನುಭವ ನಿಮ್ಗೆ ಇಲ್ದೇ ಇರ್ಬೋದು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಓಕೆನಾ? ಬಟ್ ನೀವು ಕಲ್ಪಿಸ್ಕೋಬೇಕಾಗತ್ತೆ. ಅಲ್ಲಿ ಬಹಳ ಚೆನ್ನಾಗಿ ಮಾಡಿದ್ರಿ ನೀವು. ಬಟ್ ವಾಟ್ ವಾಸ್ ಮಿಸ್ಸಿಂಗ್ ವಾಸ್ ನೀವು ರೊಮ್ಯಾನ್ಸ್ ನ ಇಮ್ಯಾಜಿನ್ ಮಾಡಲಿಲ್ಲ. ನೆಕ್ಸ್ಟ್ ಟೈಮ್ ಲವ್ ಸೀನ್ ಮಾಡ್ಬೇಕಾದ್ರೆ ಕಲ್ಪಿಸ್ಕೊಳ್ಳಿ. ಅಟ್ ಲೀಸ್ಟ್ ಕಲ್ಪನೆಯಲ್ಲಿ ಒಂದು ಪ್ರೀತಿ ಇರಲಿ. ಓಕೆ, ಗುಡ್ ಲಕ್. ಗುಡ್ ಲಕ್. ಥ್ಯಾಂಕ್ ಯು ರಮೇಶ್ ಸರ್. ದಿವ್ಯಾಂಜಲಿ ಅವರ ಈ ಪ್ರಯತ್ನಕ್ಕೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ಕೇಳೋಣ. ತರುಣ್ ಅವರೇ. 3.5. 3.5. ಪ್ರೇಮ ಮ್ಯಾಮ್. 3.5. 3.5. ಯಶ್ವಿಕಾ. 3.5. 3.5. 3.5. ಮಹಾನಟಿ ಸೆಕೆಂಡ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ. ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 7 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟೆಡ್ ಡೆವಲಪರ್ಸ್ ಗಳಾಗಿದ್ದು 100% ಲೀಗಲ್ ಆಗಿದೆ. BMRDA ರೇರಾ ರಿಜಿಸ್ಟರ್ಡ್ ಪ್ಲಾಟ್ಸ್ ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಹಾಗೂ ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಮುಂದಿನ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಮೈಸೂರಿನ ವೆರಿ ಟ್ಯಾಲೆಂಟೆಡ್ ಜಾಪನೀಸ್ ಅಲ್ಲ, ನಮ್ಮ ಕನ್ನಡದ ನಟಿ ಸಿಂಚನಾ. ಸಿಂಚನಾ, ಹಾ ಮ್ಯಾಮ್. ನೀನಲ್ಲಿ ಆ ಪಾತ್ರವಾಗ್ತಾ ಇದ್ದಿದ್ದನ್ನ ನಾನು ನೋಡ್ದೆ. ಸೊ ನನಗ್ ಗೊತ್ತು ನೀನ್ ಯಾವ ಆಕ್ಟ್ ಮಾಡ್ತಿದ್ಯಾ ಅಂತ ಹೇಳಿ. ಆದ್ರೆ ಜನಕ್ ಗೊತ್ತಾಗ್ಬೇಕು ಇವತ್ತು ಯಾವ ಸೀನ್ ನ ರೀಕ್ರಿಯೇಟ್ ಮಾಡ್ತಾ ಇದೀಯಾ. ಮ್ಯಾಮ್, ಇದು ಆಪ್ತ ಮಿತ್ರ ಸೀನ್ ಅಲ್ಲಿ ಲೈಕ್ ಸೌಂದರ್ಯ ಮ್ಯಾಮ್ ಮಂಚ ಎತ್ತಾರಲ್ಲ ರಮೇಶ್ ಅರವಿಂದ್ ಸರ್ ಜೊತೆ ಕಾನ್ವರ್ಸೇಷನ್ ಅಲ್ಲಿ, ಆ ಸೀನ್ ನ ರೀಕ್ರಿಯೇಟ್ ಮಾಡ್ತಿದ್ದೀನಿ ಮ್ಯಾಮ್. ಹಬ್ಬಾ ದೇವ್ರೆ, ಆ ಸೀನ್ ನ ರೀಕ್ರಿಯೇಟ್ ಮಾಡ್ತಾ ಇದೀಯಾ. ಈಗ ಗಂಗಾ ನಾಗವಲ್ಲಿಯಾಗಿ ನಾಗವಲ್ಲಿ ಮತ್ತೆ ಗಂಗಾ ಆಗೋದನ್ನ ನಾವು ನೋಡ್ತೀವಿ. ಬಟ್ ಅದ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಸೀನು. ನಿನಗೆ ಎಷ್ಟು ಕಷ್ಟ ಆಗಿತ್ತು ಅದ್ ಮಾಡೋದಕ್ಕೆ? ಮ್ಯಾಮ್, ಯಾವಾಗ ಲೈಕ್ ನನ್ಗೆ ಅದು ಸೀನ್ ಎಕ್ಸ್ಪ್ಲೈನ್ ಮಾಡಿದ್ರು ಅವಾಗ ಫುಲ್ ಭಯ ಆಯ್ತು ಮ್ಯಾಮ್, ಹೆಂಗ್ ಮಾಡೋದು. ಅದು ಸೌಂದರ್ಯ ಮ್ಯಾಮ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ತುಂಬಾ ಹೋಮ್ ವರ್ಕ್ ಇತ್ತು ಮ್ಯಾಮ್, ಇದ್ ಮಾಡ್ಲೇಬೇಕು ಅಂತ ಹೇಳಿ. ಆಮೇಲೆ ನಾಳೆ ಶೂಟಿಂಗ್ ಗೆ ಏನೇನ್ ಪ್ಯಾಕ್ ಮಾಡ್ಬೇಕಲ್ಲ, ಮಾಡೋ ಟೈಮಲ್ಲಿ ಅಮ್ಮ ಸೀರೆ ಎತ್ಕೊಂಡ, ಹೂ ಮಮ್ಮಿ. ಗೆಜ್ಜೆ ಎತ್ಕೊಂಡ, ಹೂ ಮಮ್ಮಿ. ನಿಂಬೆಹಣ್ಣು ಎತ್ಕೊಂಡ, ಯಾಕೆ ಮಮ್ಮಿ ಅಂತಂದ್ರೆ ನೀನ್ ಮಾತ್ರದ ಆಪ್ತ ಮಿತ್ರ ಮೂವಿದು ಸೀನ್ ರೀಕ್ರಿಯೇಷನ್ ಅಲ್ವಾ, ಸೊ ನಿಂಬೆಹಣ್ಣು ಇಟ್ಕೊಂಡು ಹೋಗು ಆ ತರ ಎಲ್ಲ ಇದ್ ಮಾಡಿದ್ರು.
ನೀನೇ ಜಾಸ್ತಿ ಭಯ ಪಡಿಸ್ತಾ ಇದೆಯಾ ನಮ್ಗೆ. ಬಟ್ ಸೀನ್ ಮೂಲಕ ಖಂಡಿತವಾಗ್ಲೂ ಭಯ ಪಡಿಸ್ತೀಯ ಅಲ್ವಾ ಸಿಂಚನಾ? ಸೊ ಸೌಂದರ್ಯ ಮೇಡಮ್, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪ್ರೇಮ ಮ್ಯಾಮ್ ಹೇಳಿದ್ರು ಆಪ್ತ ಮಿತ್ರ ಚಿತ್ರದಲ್ಲಿ ಸೌಂದರ್ಯ ಮೇಡಮ್ ಮಾಡಿದಂತ ಪಾತ್ರವನ್ನ ಯಾರಿಂದಲೂ ರೀಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ ಅಂತ. ಬಟ್ ಅವರ ಆಶೀರ್ವಾದ ತಗೊಂಡು ಆ ಒಂದು ಪ್ರಯತ್ನವನ್ನ ಸಿಂಚನ ಮಾಡಿದರೆ ನೋಡೇ ಬಿಡೋಣ. ಲೆಟ್ಸ್ ಸಿ. ಎಲ್ಲೋ ಹೊರಟಿದ್ಯಾ? ಮರ್ತ್ಬಿಟ್ರಾ? ವಾಣಿ ಒಡವೆ ತರೋದಕ್ಕೆ ನಾನು ಮತ್ತೆ ವಿಜಯ್ ಹೋಗ್ತೀವಿ ಅಂತ ಹೇಳಿದ್ನಲ್ಲ. ಅದಕ್ಕೆ ಈಗೇನು ಅವಸರ? ಇವತ್ತು ಶುಕ್ರವಾರ, ಒಳ್ಳೆ ದಿನ. ಇವತ್ತು ಬಿಟ್ರೆ ಇನ್ನೆರಡು ವಾರ ಒಳ್ಳೆ ದಿನ ಇಲ್ವಂತೆ. ಅದಕ್ಕೆ ಹೋಗಿ ಬಂದ್ಬಿಡ್ತೀವಿ. ನೀನು ವಿಜಯ್ ಜೊತೆ ಹೋಗೋದು ನನಗಿಷ್ಟ ಇಲ್ಲ. ಯಾಕೆ? ನೀನು ಅವನ ಜೊತೆ ಹೋಗ್ಬಾರ್ದು. ಯಾಕೆ? ನಿನ್ನ ಅವನ ಜೊತೆ ಹೋಗಕ್ಕೆ ನಾನು ಬಿಡಲ್ಲ. ವಾಣಿಗೆ ಬೇಕಾಗಿರೋ ಒಡವೆನಲ್ಲ ನಾನೇ ತಗೊಂಡು ಬಂದು ಕೊಡ್ತೀನಿ. ನನ್ನ వాడితో వెళ్ళడానికి వదలవా? ఒరేయ్ కుక్క, నీకెంత ధైర్యం ఉంటే వాడితో వెళ్ళొద్దని చెప్తావు? వచ్చే దుర్గాష్టమి రోజు నిన్ను నిప్పుతా కాల్చి చంపకపోతే నా పేరు నాగవల్లి కాదు. ನಾನೇನೋ ಮಾಡಿದೆ ಅಲ್ಲ? ಇಲ್ವಲ್ಲ? ಇಲ್ಲ ರಮೇಶ್, ನಾನೇನೋ ಮಾಡಿದೆ. ಇಲ್ಲ ಗಂಗಾ, ನನಗೆ ಗೊತ್ತು ನಾನೇನೋ ಮಾಡಿದೆ. ಇಲ್ಲ ಗಂಗಾ, ನಾನೇನೋ ಮಾಡಿದೆ. ಇಲ್ಲ ರಾಜಾ, ಇಲ್ಲ ರಮೇಶ್, ನಾನೇನೋ ಮಾಡಿದೆ. ಇಲ್ಲ ರಾಜಾ, ನೀನೇನು ಮಾಡಲಿಲ್ಲ. ನಾನೇನಾದ್ರು ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ರೆ. ಅಯ್ಯೋ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನೀವು ನನ್ನ ದ್ವೇಷಿಸಲ್ಲ ತಾನೆ? ಇಲ್ಲಪ್ಪ, ನೀ ನನ್ನ ಪ್ರಾಣ ಕಣೋ. ನಿನ್ನ ನಾನು ದ್ವೇಷಿಸ್ತೀನ. ಇಲ್ಲ ರಾಜಾ, ಐ ಲವ್ ಯು. ಐ ಲವ್ ಯು ಕಣ. ಇಲ್ಲ ರಾಜಾ, ಇಲ್ಲ ಕಣ, ಇಲ್ಲ ಇಲ್ಲ. ನನ್ನ ಕ್ಷಮಿಸ್ತೀರ ತಾನೆ? ನನ್ನ ಮೇಲೆ ದ್ವೇಷ ಇಲ್ಲ ಅಲ್ವಾ? ನನ್ನ ಮೇಲೆ ದ್ವೇಷ ಇಲ್ಲ. ಸಿಂಚನಾ, ಮ್ಯಾಮ್. ಈಗ ನೀನ್ ಯಾರು? ಸಿಂಚನಾ ಮ್ಯಾಮ್. ಸಿಂಚನ ತಾನೆ? ಗಂಗಾಗಿತ್ತು, ಗಂಗಾ ನಾಗವಲ್ಲಿ ಆಗಿದ್ದು ಹೇಗಿತ್ತು ಅನ್ನೋದನ್ನ ಕೇಳೋಣ. ನಿಶ್ವಿಕಾ ಹತ್ರ. ಸಿಂಚನ ನನಗೆ ತುಂಬಾನೇ ಇಷ್ಟ ಆಯ್ತು. ಬಿಕಾಸ್ ಇಲ್ಲಿವರೆಗೂ ನಾವು ನಿಮ್ನ ಕಾಮಿಡಿನಲ್ಲಿ ಅಥವಾ ವೆರಿ ಈಸಿ ರೋಲ್ಸ್ ಅಲ್ಲಿ ನೀವು ಮಾಡ್ಬಿಡ್ತೀರಾ ಚೆನ್ನಾಗಿ ಅಂತ ನೋಡ್ಕೊಂಡ್ ಬಂದಿದ್ದು. ಈ ಪರ್ಫಾರ್ಮೆನ್ಸ್ ಸರ್ಪ್ರೈಸಿಂಗ್ ಆಗಿತ್ತು. ಅಂಡ್ ಅಫ್ ಕೋರ್ಸ್ ಪ್ರೇಮ ಮ್ಯಾಮ್ ಇನಿಷಿಯಲಿನೇ ಹೇಳ್ಬಿಟ್ರು, ನಮ್ಗೆ ಗೊತ್ತಾಗೋಕ್ ಮುಂಚೆನೆ ಹೇಳ್ಬಿಟ್ರು ಈ ಒಂದು ಪಾತ್ರನ ಇನ್ ಯಾರ ಕೈಲೂ ಮಾಡಕ್ ಆಗಲ್ಲ ಅಂತ. ಅಫ್ ಕೋರ್ಸ್ ಸೌಂದರ್ಯ ಮ್ಯಾಮ್ ಕಂಪೇರ್ ನಾನ್ ಮಾಡ್ತಾನೂ ಇಲ್ಲ. ಅಂಡ್ ಈ ಸಿನಿಮಾ ಬಂದು ಇಸ್ ಒನ್ ಆಫ್ ದ ಮೋಸ್ಟ್ ಅಪ್ರಿಶಿಯೇಟೆಡ್. ಅಂಡ್ ಹೆಸರು ಅಂದ್ರೆ ಹೆಂಗೆ ಅಂದ್ರೆ ಅವಾಗೆಲ್ಲ ನಿಜವಾಗ್ಲೂ ನಿಮ್ ನಿಂಬೆಣ್ಣ ಅಂದ್ರಲ್ಲ, ಅವಾಗೆಲ್ಲ ಆ ಸಿನಿಮಾ ಹಾರರ್ ಎಷ್ಟು ಇಷ್ಟಪಟ್ರು ಅಷ್ಟೇ ಅದ್ರಲ್ಲಿ ಕಾಮಿಡಿ ಇಷ್ಟಪಟ್ರು, ಸಾಂಗ್ಸ್ ಇಷ್ಟಪಟ್ರು. ಎವ್ರಿಥಿಂಗ್ ವಾಸ್ ಸೋ ಸೆಲೆಬ್ರೇಟೆಡ್ ಈ ಸಿನಿಮಾ ಬಗ್ಗೆ. ಅಂಡ್ ಐ ಥಿಂಕ್ ಯು ಡಿಡ್ ಅ ವೆರಿ ಗುಡ್ ಜಾಬ್ ಸಿಂಚನ. ನನ್ನ ಪ್ರಕಾರ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. 3 ವೇರಿಯೇಷನ್ಸ್ ಚೆನ್ನಾಗಿತ್ತು. ನೀವು ಇನಿಷಿಯಲಿ ಲವ್ಲಿ ವೈಫ್ ಆಗಿ ಕಾಣಿಸ್ಕೊಂಡಿದ್ದು, ಅದಾದ್ಮೇಲೆ ನಾಗವಲ್ಲಿಯಾಗಿ ಟರ್ನ್ ಆಗಿದ್ದು, ಆಮೇಲೆ ಆ ಗಿಲ್ಟ್ ಇಂದ ನೀವು ಹತ್ತಿದ್ದು ಎಲ್ಲಾನು ತುಂಬಾ ಚೆನ್ನಾಗಿ ವೇರಿಯೇಷನ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರಿ. ಐ ರಿಯಲಿ ಎಂಜಾಯ್ಡ್ ಇಟ್. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ನಿಶ್ವಿಕಾ.
ತರುಣ್ ಅವರೇ? ವೆರಿ ವೆಲ್ ಡನ್ ಸಿಂಚನ, ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. ಅಗೇನ್ ಇದು ಹೆಂಗೆ ಅಂತಂದ್ರೆ ಸೌಂದರ್ಯ ಮೇಡಮ್ ಮಾಡಿರೋದು ಎಷ್ಟು ನಮ್ಮ ತಲೆಯಲ್ಲಿ ಕುತ್ಕೊಂಡಿದೆ ಅಂತಂದ್ರೆ ಹಂಗೇನೆ ಯಾರೋ ಮಾಡ್ಬೇಕು ಅನ್ನೋ ತರ ಅನಿಸ್ತಾ ಇರತ್ತೆ ನಮಗೆ. ಅಂಥದ್ರಲ್ಲಿ ಅಷ್ಟು ಟಫ್ ಆಗಿರೋದನ್ನ ತುಂಬಾ ಚೆನ್ನಾಗಿ ಪುಲ್ ಆಫ್ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸರ್. ನೀವು ವಾಯ್ಸ್ ಮಾಡ್ಯುಲೇಷನ್ ಮಾಡಿದ್ದು, ಆ ಹ್ಯಾಂಡ್ ಅಲ್ಲಿ ನಡ್ಕೊಂಡ್ ಬರ್ಬೇಕಾರಲ್ಲ ಈ ಹ್ಯಾಂಡ್ ಸ್ಟಿಫ್ ಆಗಿರುತ್ತೆ, ಅದೆಲ್ಲ ಬಂದು ಮಂಚ ಎತ್ತಬೇಕಾರೆ ಅಂದ್ರೆ ಆ ಫಿಯರ್ ಹುಟ್ಟಿಸೋಂತ ಸಿಚುವೇಶನ್ ಇದು. Coincidentally, I don't know if Prema Madam or Ramesh sir remembers it. Sir, this was released 2004 on Varmalakshmi Festival, sir. So, ಇಲ್ಲಿಗೆ 21 ವರ್ಷ ಆಗತ್ತೆ ಈ ಸಿನಿಮಾ ಬಂದು. ಕಾಲವನ್ನು ತಡೆಯೋರು ಯಾರು ಇಲ್ಲ. 2004 ವರ್ಮಾಲಕ್ಷ್ಮಿ, ಯಾಕಂದ್ರೆ ನಮ್ಮ ಚೆನ್ನಾಗಿ ನಾಪ್ಕದೆ ಕನ್ನಡ ಯೂನಿವರ್ಸಿಟಿ ಒಂದು ಟೈಮ್ ತನಕ ಇತ್ತು ವರ್ಮಾಲಕ್ಷ್ಮಿ ಬಂದಿದ್ದ ಸಿನಿಮಾಗಳೆಲ್ಲ ಸಖತ್ ಹಿಟ್ ಆಗತ್ತೆ ಅಂತ. ಅವಾಗ ಆಪ್ತ ಮಿತ್ರ ಕೂಡ ಮ್ಯಾಜಿಕ್ ಮಾಡ್ಬಿಡ್ತು. ಸೊ ಆಕ್ಚುಲಿ ಸೌಂದರ್ಯ ಮ್ಯಾಮ್ ಅಥವಾ ಪ್ರೇಮ ಮ್ಯಾಮ್ ಹಾಕೊಂಡಿದ್ ಒಂದು ಸೀರೆ ತುಂಬಾ ಫೇಮಸ್ ಆಗಿತ್ತು ಸರ್. ನಮ್ಮ ಮಮ್ಮಿ ಹತ್ರ ಇತ್ತದು ಸೀರೆ, ಆಪ್ತಮಿತ್ರ ಸೀರೆ ಅಂತ. ಒಬ್ಬ ಅಷ್ಟು ಕ್ರೇಜ್ ಇತ್ತು ಈ ಸಿನಿಮಾಗೆ. ಮೈ ಮಮ್ ಹ್ಯಾಡ್ ದಟ್ ಸಾರಿ. ಸೊ ಆ ತರದ ಒಂದು ಅದ್ಭುತವಾದ ಸಿನಿಮಾನ ರೀಕ್ರಿಯೇಟ್ ಮಾಡಿದೀರಾ. ಯು ಡನ್ ವೆರಿ ವೆಲ್. ಅಂಡ್ ಅಗೇನ್ ಗಜಾ, ಅದು ಹೀಸ್ ಆಲ್ಸೋ ಡನ್ ಅ ವೆರಿ ಗುಡ್ ಜಾಬ್. ಗುಡ್ ಲಕ್ ಯಾರ್. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೇಮಾ ಮ್ಯಾಮ್, ಆಕ್ಚುಲಿ ಇದು ವೆರಿ ಟಫ್ ಕ್ಯಾರೆಕ್ಟರ್ ಸೌಂದರ್ಯ ಅವ್ರು ಮಾಡಿರೋದು. ಅವರು ಸಿನಿಮಾದಲ್ಲಿ ನನ್ಗೆ ತುಂಬಾ ಇಷ್ಟವಾದ ಪಾತ್ರ ಅವ್ರದ್ದು. ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಅವರು. ಬಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ವೆರಿ ಹ್ಯಾಪಿ. ಅವ್ರ ರೇಂಜಿಗೆ ನೀವು ಟ್ರೈ ಮಾಡಿದೆ. ಗುಡ್. ಥ್ಯಾಂಕ್ ಯು ಮ್ಯಾಮ್. ಇದೇ ತರ ಎನರ್ಜಿ ಲೆವೆಲ್ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಫೋಕಸ್ ಮಾಡಿದ್ರೆ ಯು ವಿಲ್ ಬಿ ಬೆಟರ್ ಆಕ್ಟರ್. ಥ್ಯಾಂಕ್ ಯು ಮ್ಯಾಮ್. ಈ ದೃಶ್ಯದಲ್ಲಿ ಒಂದ್ ಕಡೆ ಸೌಂದರ್ಯ ಮ್ಯಾಮು ಅಂದ್ರೆ ಬೇರೆ ಪಾತ್ರವಾಗಿ ನಮ್ಮನ್ನ ಭಯ ಪಡಿಸ್ತಾರೆ, ಇನ್ನೊಂದ್ ಕಡೆ ರಮೇಶ್ ಸರ್ ಅವರು ಅವ್ರಿಗೆ ತನ್ನ ಮಡದಿಯಲ್ಲಿ ಆಗ್ತಾ ಇರೋಂತಹ ಈ ಒಂದು ಎಲ್ಲಾ ವಿಚಾರಗಳನ್ನ ನೋಡಿದಾಗ ಅವ್ರಿಗೆ ಆಗೋಂತಹ ಸಂಕಟ. ಸರ್, ಈ ಸೀನಲ್ಲೂ ಗಜ ಮಾಡಿದಾನೆ, ನೀವು ಅವ್ರಿಗೆ ಎಷ್ಟು ಪ್ರೀತಿಯಿಂದ ಇಲ್ಲ ಕಣು, ಇಲ್ಲ ರಾಜ ಅಂತ ಹೇಳ್ತಿರಲ್ಲ, ಎಷ್ಟು ಮನ್ಸಿಗೆ ಅದು ತಾಗುತ್ತೆ ಅಂದ್ರೆ. ಇಲ್ಲ, ಕ್ಯಾನ್ ಯು ಇಮ್ಯಾಜಿನ್ ಈ ತರ ನೀವು ಸಿನಿಮಾದಲ್ಲಿ ನೋಡೋದು, ಟಿವಿಯಲ್ಲಿ ನೋಡೋದಕ್ಕೆ, ಮನೇಲಿ ಒಂದು ಹೆಂಡತಿ ಹತ್ರ ಇದ್ರೆ ಏನಾಗಬೇಕಾ ಗಂಡ. ವಾಟ್ ಹ್ಯಾಪನ್ಸ್ ಟು ಹಿಮ್. ಟ್ರೂ, ವೆರಿ ಟ್ರೂ ಸರ್. ಆ ತರ ಒಂದು ಕ್ಯಾರೆಕ್ಟರ್ ಇವತ್ತೇನೋ ಒಳ್ಳೆ ಕ್ಯಾರೆಕ್ಟರ್ಸ್ ನೀವು ನೆನಪಿಸ್ತಾ ಇದೀರಾ. ಅಂಡ್ ಇದು ಆಪ್ತ ಮಿತ್ರ, ನೀವು ಹೇಳಿದ್ರ ತರುಣ್ ಮ್ಯಾಜಿಕ್ ಮಾಡ್ತು ಅಂತ. ನಂತರ ಒಂದು ವಿಜಯೋತ್ಸವ ನಡೆಯುತ್ತೆ. ಪ್ರೇಮ ಬಂದಿದ್ದೀರಿ, ನಾಪ್ಕ ಇದೆಯಾ? ಕರ್ನಾಟಕದ ಎಲ್ಲ ಕಡೆ ಮೇಜರ್ ಸಿಟೀಸ್ ನಾವೆಲ್ಲ ಹೋಗಿ, ಅಲ್ಲಿ ದಾವಣಗೆರೆಲ್ಲ ಹೋದ್ರೆ ವಿಷ್ಣು ಸಾರು ನಾವೆಲ್ಲ ಒಂದು 4 ರೋಡ್ ಅಂದ್ರೆ ಆ ರೋಡ್ ಫುಲ್ ಜನ. ಎವ್ರಿಬಡಿ ಸೀನ್ ಆಪ್ತ ಮಿತ್ರ, ಎವ್ರಿಬಡಿ ಲವ್ಸ್ ಆಪ್ತ ಮಿತ್ರ. ಆತರ ಒಂದು ಫಿಲಮ್. ಇನ್ಫ್ಯಾಕ್ಟ್ ನನಗೆ ಆಲ್ಮೋಸ್ಟ್ ಕೈ ತಪ್ಪು ಹೋಗ್ಬಿಟ್ಟಿತ್ತು ಈ ರೋಲು. ಅದೇ ಟೈಮಲ್ಲಿ ಬಿಸಿ ಬಿಸಿ ಅಂತ ಒಂದು ಚಿತ್ರ ಮಾಡಿದ್ದೆ ನಾನು. ಅದರ ಡೈರೆಕ್ಟರ್ ರಾಮನಾಥ್ ರುಕ್ವೇದಿ ಅಂತ. ನಾನು ಕ್ರಿಯೇಟಿವ್ ಡೈರೆಕ್ಟರ್. ಬಿಸಿ ಬಿಸಿಯನ್ನ ಹಿಂದಿಯಲ್ಲಿ ಮಾಡೋಣ ಅಂತ ಪ್ರೊಡ್ಯೂಸರ್ಗೆ ಆಸೆ ಬಂದ್ಬಿಡ್ತು, ನಾನು ಹಿಂದಿಯಲ್ಲಿ ಡೈರೆಕ್ಟ್ ಮಾಡಬೇಕು ಅಂತ. ಸೊ ನಾನು ಹಿಂದಿಯಲ್ಲಿ ಡೈರೆಕ್ಟ್ ಮಾಡಕ್ಕೆ ಬಿಸಿ ಬಿಸಿ ಪ್ರಾಜೆಕ್ಟ್ ರೆಡಿ ಆಗ್ತಿದೆ. ಇಲ್ಲಿ ಈ ಆಫರ್ ಬಂತು. ನಾನು ವಿಷ್ಣು ಸರ್ಗೆ, ಸರ್ ಇದು ಬಹಳ ಚೆನ್ನಾಗಿದೆ ಸರ್, ಬಟ್ ಅಲ್ಲಿ ಹಿಂದಿ ಫಿಲ್ಮ್ ಡೈರೆಕ್ಷನ್ ಸಿಗ್ತಾ ಇದೆ ಸರ್. ಹೌದಾ, ಇವು ನಿನ್ ಮನಸ್ಸಲ್ಲಿ ಇಟ್ಕೊಂಡ್ ಮಾಡ್ಬಿಟ್ಟಿದ್ವಲ್ಲಪ್ಪ, ಸರಿ ಒಂದು ಕೆಲಸ ಮಾಡ, ಅವನು ಹಿಂದಿ ಫಿಲ್ಮ್ ಅಂತ ಹೋಗ್ಲಿ ಅವನು ಅಂತ ಬಿಟ್ಬಿಡ್ಯಾರೆ. ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಬಿಟ್ಟು ನಾವಿಬ್ರು ಫ್ರೆಂಡ್ಸ್ ಇದೆಲ್ಲ ಆಪ್ತ ಮಿತ್ರ ಅಂತ. ಅಲ್ಲಿ ವಿಷ್ಣು ಸರ್ ಸೈಕಿಯಾಟ್ರಿಸ್ಟ್ ಅಲ್ಲ, ಅವ್ರಿಗೆ ಸ್ಟೂಡೆಂಟ್ ತರ ಒಂದು ರೋಲ್ ನ, ಅದೇ ರೋಲ್ ನ ಸ್ಟೂಡೆಂಟ್ ಅಂತ ಮಾಡಿ ಅದು ಏನೋ ಸರ್ಕಸ್ ಮಾಡ್ತಾ ಇದಾರೆ. ನಾನು ಅಲ್ಲಿ ಹಿಂದಿಗೆ ಹೋಗ್ಬೇಕು. ನೋಡಿ ಹೆಂಗ್ ವರ್ಕೌಟ್ ಆಗುತ್ತೆ. ನೀವು ಕೆಲವೆಲ್ಲ ಮಾಡ್ಬೇಕು ಅಂದ್ರೆ ಅಲ್ಲಿ ನನಗೆ ಹಿಂದಿ ಫಿಲ್ಮ್ ಆಗ್ಲಿಲ್ಲ. ಸಿನಿಮಾದಲ್ಲಿ ಇದಾಗ್ತಾನೆ ಇರುತ್ತೆ. ನೀವು ನಂಬ್ಕೊಂಡಿದ್ದೀರಾ ಇದಾಗುತ್ತೆ ಅಂತ. ಲಾಸ್ಟ್ ಮಿನಿಟ್ ಉಲ್ಟಾಗುತ್ತೆ. ತುಂಬಾ ನಡೆಯುತ್ತೆ ಈ ತರ. January 14th ಫಿಲ್ಮ್ ಸ್ಟಾರ್ಟ್ ಆಗ್ಬೇಕ್ರಿ. February 15 ಮೇಲೆ ಡೇಟ್ಸ್ ಇದೆ ಅಂತ ಹೇಳಿದ್ದೆ. ಕರೆಕ್ಟ್ ಆಗಿ PV ವಾಸು ಅವರು ಬಾತ್ರೂಮ್ ಅಲ್ಲಿ ಜಾರಿ ಬಿದ್ದು ಸ್ಲಿಪ್ ಡಿಸ್ಕ್ ಆಗಿ ಪೋಸ್ಟ್ಪೋನ್ ಆಗೋಯ್ತು ಶೂಟಿಂಗ್ ಸರ್. ಇಟ್ ವೆಂಟ್ ಟು February 27th ಏನೋ ಸರ್. ನಾವು ಫ್ರೀ ಸರ್. ಬ್ಯಾಕ್ ಟು ಆಪ್ತ ಮಿತ್ರ. ಅವ್ರಿಗೂ ರಿಲೀಫ್. ಅವ್ನು ಗುರು ಕಿರಣ್, ಯೋಗಿ ಯಾರಿಗೂ ಮನ್ಸೇ ಇಲ್ಲ ಆ ಕ್ಯಾರೆಕ್ಟರ್ ನ ಚೇಂಜ್ ಮಾಡಿ ಸ್ಟೂಡೆಂಟ್ ಮಾಡಕ್ಕೆ. ಮತ್ತೆ ಫ್ರೆಂಡ್ಸ್ ಅಂತಾಗಿ ಐ ಕೇಮ್ ಬ್ಯಾಕ್ ಟು ಆಪ್ತ ಮಿತ್ರ ಈ ರೋಲು. ಅಂಡ್ ಇವತ್ತು ಸಿಂಚನ ಅಲ್ಲ, ಮಿಂಚ್ಬಿಟ್ರಿ. ಥ್ಯಾಂಕ್ ಯು ಸರ್. ಈ ವಾಸು ಆಸ್ ಅ ಡೈರೆಕ್ಟರ್, ಈ ಕಡೆ ಸೌಂದರ್ಯ, ಇದು ಬಿಡ್ರಿ. ಇನ್ನಾದ್ಮೇಲೆ ಕ್ಲೈಮ್ಯಾಕ್ಸ್ ಸೀನ್ ಇದೆಯಲ್ಲ, ಆ ರಂಗೋಲಿ ಎಲ್ಲ, ಓ ಗಾಡ್. ನನಗೆ ಅವತ್ತು ಶೂಟಿಂಗ್ ಇಲ್ಲ, ಬಟ್ ಸುಮ್ಮನೆ ಆ ಕಡೆ ನೈಟ್ ಅಲ್ಲಿ ಆ ಕಡೆ ವಾಕಿಂಗ್ ಹೋಗ್ತಿದ್ದೆ. ಏನು ಲೈಟ್ ಎಲ್ಲ ಮಾಡಿದಾರೆ ಅಂತ ಹೋದ್ರೆ ಈ ಸೀನ್ ನಡೀತಾ ಇತ್ತು. ಶಿ ವಾಸ್ ಪೊಸೆಸ್ಡ್ ಆಲ್ಮೋಸ್ಟ್. ಅದು ಸೌಂದರ್ಯ ಅಂತ ನನಗೆ ಅನಿಸ್ಲಿಲ್ಲ. ನಿಜವಾದ ಅದು ಒಳಗಡೆ ನಾಗಬಳ್ಳಿ ಬಂದ್ಬಿಟ್ಟಿದ್ದಾಳೆ ಅನ್ನೋ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು ಅವರು. ಅದನ್ನ ನೀವು ಇವತ್ತು ಚೂಸ್ ಮಾಡಿ ಯು ಡನ್ ಜಸ್ಟಿಸ್ ಟು ಇಟ್. ಗುಡ್ ಲಕ್ ಸಂಜನಾ, ವೆರಿ ವೆಲ್ ಡನ್. ಈ ಮಿಂಚನ ಮಾಡಿದಂತ ಪರ್ಫಾರ್ಮೆನ್ಸ್ಗೆ ನಮ್ಮ ಜಡ್ಜಸ್ ಕೊಡುವಂತ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ, ನನ್ನ ಕಡೆಯಿಂದ 5 stars. 5 stars. ನಿಶ್ವಿಕಾ, ನನ್ನ ಕಡೆಯಿಂದನೂ 5. ಈಗ ಮೇಡಮ್, ನನ್ನ ಕಡೆಯಿಂದ ಚೂರ್ ಬೆಟರ್ಮೆಂಟ್ 4.5. ಮೇಡಮ್ ಕಡೆಯಿಂದ 4.5, ಬೇರೆ ಕಡೆಯಿಂದ 5 ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಸಿಂಚನಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ನಿಮ್ಮ ಮಕ್ಕಳ ಮದುವೆ, ಮಗುವಿನ ಶಿಕ್ಷಣ, ಮೆಡಿಕಲ್ ಎಮರ್ಜೆನ್ಸಿ ಪ್ಲಾನ್ ಅಥವಾ ನಿಮ್ಮ ಮೊದಲ ಕಾರು, ಇವೆಲ್ಲವೂ ಕನಸುಗಳಷ್ಟೇ ಅಲ್ಲ, ಜವಾಬ್ದಾರಿಗಳು ಕೂಡ ಹೌದು. ಸೂಕ್ತ ಸಮಯದಲ್ಲಿ ಉಳಿತಾಯ ಮಾಡದೇ ಇದ್ದರೆ ಇದೆಲ್ಲವನ್ನ ಪೂರೈಸೋದಕ್ಕೆ ಆಗದೇ ಇಲ್ಲ. ಆದ್ದರಿಂದ ಸಣ್ಣ ಸಣ್ಣ ಮೊತ್ತದಿಂದ ಉಳಿತಾಯ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನಿಮಗ್ ಗೊತ್ತಾ, ಈಗ ನೀವು ಕೇವಲ ದಿನಕ್ಕೆ 50 ರೂಪಾಯಿಯಿಂದ 24 ಕ್ಯಾರೆಟ್ ಚಿನ್ನದಲ್ಲಿ ಉಳಿತಾಯ ಮಾಡಬಹುದು. ಜಾರ್ ಆಪ್ ಮುಖಾಂತರ ಈಗಾಗಲೇ 2 ಕೋಟಿಗೂ ಹೆಚ್ಚಿನ ಭಾರತೀಯರು ಶುದ್ಧ 24 ಕ್ಯಾರೆಟ್ ಚಿನ್ನದಲ್ಲಿ ಉಳಿತಾಯವನ್ನ ಮಾಡ್ತಾ ತಮ್ಮ ಭವಿಷ್ಯವನ್ನ ಸುರಕ್ಷಿತ ಮಾಡಿಸ್ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ಸೇವಿಂಗ್ಸ್ ಅಮೌಂಟ್ ಒಂದೇ ಸಲ ಸೆಟ್ ಮಾಡಿದ್ರೆ ಆಯ್ತು. ಅಲ್ಲಿ ನಂತರ ಪ್ರತಿದಿನ ಜಾರು ನಿಮಗಾಗಿ ಆಟೋಮೆಟಿಕ್ ಆಗಿ ಉಳಿತಾಯ ಮಾಡ್ತಾ ಇರುತ್ತೆ. ನಿಮಗೆ ಅವಶ್ಯಕತೆ ಬಂದಾಗ ನಿಮ್ಮ ಉಳಿತಾಯವನ್ನ ತಕ್ಷಣ ಸುರಕ್ಷಿತವಾಗಿ ಮತ್ತು ತೊಂದರೆ ಇಲ್ಲದೆ ನಗದು ಅಥವಾ ಚಿನ್ನದ ರೂಪದಲ್ಲಿ ವಿಡ್ರಾ ಮಾಡಬಹುದು. ತಲತಲಾಂತರದಿಂದ ನಾವು ಚಿನ್ನವನ್ನ ಸಂಪತ್ತಿಗಾಗಿ ಮತ್ತು ಜೀವನವನ್ನ ಸುರಕ್ಷಿತಗೊಳಿಸಲು ನಂಬಿದ್ದೇವೆ. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಕಡೆಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಸೀನ್ ರೀಕ್ರಿಯೇಷನ್ ರೌಂಡ್ ಅಲ್ಲಿ ಬರ್ತಾ ಇರುವಂತಹ ಮುಂದಿನ ಮಹಾನಟಿ, ಲೆಟ್ಸ್ ವೆಲ್ಕಮ್ ದಾವಣಗೆರೆಯ ವರ್ಷ ಕೆಪಿ. ಹೆಲೋ ವರ್ಷ. ಹಾಯ್ ಅಕ್ಕ, ಹೇಗಿದೀಯಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದೆ. ನಿನ್ನ ಮಾತು ಕೇಳಾದ್ಮೇಲೆ ಚೆನ್ನಾಗಿ ಹೇಳ್ಬಿಡ್ತೀನಿ. ಬೇಬಿ, ಇವತ್ತೇನು ಲಂಗ ದಾವಣಿ ಹಾಕೊಂಡು ಮಲ್ಲಿಗೆ ಹೂವು ಎಲ್ಲ ಹಾಕೊಂಡ್ ಬಂದಿದ್ಯಾ? ಲಾಸ್ಟ್ ಟೈಮ್ ಫುಲ್ ಮಾಡರ್ನ್ ಆಗಿ ರೆಡಿ ಮಾಡ್ಬಿಟ್ಟಿದ್ರಲ್ಲ, ಅದಕ್ಕೆ ಇವತ್ತು ಫುಲ್ ಟ್ರೆಡಿಷನಲ್ ಆಗಿ ಬಂದ್ಬಿಟ್ಟಿದ್ದೀನಿ. ಹುಚ್ಚ ಮೂವಿ, ಸುದೀಪ್ ಸರ್ ಮೂವಿಯಿಂದ ಅಭಿಷ್ಟೇ ಶೋಭಿತಾ ಪ್ರಸನ್ನಾಕ್ಷ. ವರ್ಷ ಅಭಿನಯದ ಹುಚ್ಚ ಸಿನಿಮಾದ ಈ ರೀಕ್ರಿಯೇಷನ್ ನೋಡೋಣ. ಲೆಟ್ಸ್ ಬಿಗಿನ್. मरदम रुक जाए हम बोलो शुभ शाम हरे कृष्ण हरे राम. ಬೆಳಗ್ಗೆ ಬೆಳಗ್ಗೆನೆ ರಾಗ ಶುರು ಮಾಡಿದಲ್ಲ, ನಶೆಲಿದೆಯಾ? ಯಾರೋದು? ಇವನೇ ಸ್ಟೂಡೆಂಟ್ ಪ್ರೆಸಿಡೆಂಟ್ ಅಂತೆ, ಶುದ್ಧ ತರ್ಲೆ. ಇಲ್ಬಾ. ನೀನೇನು ಅವಳು ಬಾಲನಾ? ಹೋಗು. ಸೀನಿಯರ್ ನೋಡಿದ್ರೆ ವಿಶ್ ಮಾಡಬೇಕು ಅಂತ ಗೊತ್ತಿಲ್ವಾ? ವಿಶ್ ಮಾಡೋ. ಗುಡ್ ಮಾರ್ನಿಂಗ್. ಒಳ್ಳೆ ಪೊಲೀಸ್ ಥರ ಅಟೆನ್ಷನಲ್ಲಿ ನಿಂತ್ಕೊಂಡು ವಿಶ್ ಮಾಡು. ಗುಡ್ ಮಾರ್ನಿಂಗ್. ಇದೇ ಥರ ದಿನ ವಿಶ್ ಮಾಡಿ ಹೋಗಬೇಕು, ಗೊತ್ತಾಯ್ತಾ? ಬುಕ್ ಕೊಡು. ಏನಿದು? ನವಿಲ್ ಗರಿ. ಅದು ಗೊತ್ತು, ಬುಕ್ಕಲ್ಲಿ ಯಾಕೆ ಇಟ್ಟಿದ್ಯಾ? ಅದು ಮರಿ ಹಾಕುತ್ತೆ, ಅದಕ್ಕೆ. ಮತ್ತೆ ಇದು ಮೊಟ್ಟೆ ಇಡತ್ತಾ? ಅದನ್ನ ಪುಸ್ತಕದಲ್ಲಿ ಇಟ್ಕೊಂಡ್ರೆ ವಿದ್ಯೆ ಚೆನ್ನಾಗಿ ತಲೆಗತ್ತುತ್ತೆ. ಬಾಕ್ಸ್ ಕೊಡು. ಏನಿದು? ಮೊಟ್ಟೆ ಗಿಟ್ಟ ಇಲ್ವಾ? ನೋಡಿದ್ರೆ ಗೊತ್ತಾಗಲ್ವೇನೋ, ಅಂಬುಚಕ್ಕೆ ಬೊಂಬುಚಕ್ಕೆ ಬೊಂಬ ಪುಲ್ಚಾರು. ಪುಲ್ಚಾರ? ಮಗ ನಂಗೆ
ಏನು ಹೆಸರು? ಅಭಿಷ್ಟ ಶೋಭಿತ ಪ್ರಸನ್ನಾಕ್ಷಿ. ಹಾಂ, ಅಭಿಷ್ಟ ಶೋಭಿತ ಪ್ರಸನ್ನಾಕ್ಷಿ ಹಂಗಂದ್ರೆ ಹೆಸರು ಅದು ಗೊತ್ತು, ಅದ್ರ ಅರ್ಥ ಏನು? ಗೊತ್ತಿಲ್ಲ. ಯಾರು ನಿನ್ನ ಹೆಸರಿಟ್ಟಿದ್ದು? ಅಮ್ಮ. ಹಾಗಾದ್ರೆ ನಾಳೆ ಬರ್ತಾ ನಿಮ್ಮಮ್ಮನ ಹತ್ರ ಅರ್ಥ ಕೇಳ್ಕೊಂಬಾ. ನಮ್ಮಮ್ಮ ಇಲ್ಲ. ಓ, ಮರ್ಗ್ಯಾಸೋನಾ? ಅಪ್ಪ ಆದ್ರೂ ಇದಾನ? ಇದರ ನಾಳೆ ಅವ್ರ ಹತ್ರ ಅರ್ಥ ಕೇಳ್ಕೊಂಬಾ. ತಗೋ ಹೋಗು. ಎಕ್ಸ್ಕ್ಯೂಸ್ ಮೀ, ನವಿಲ್ ಗರಿ ಮರಿ ಹಾಕಿದ್ ನನಗೊಂದು ಕೊಡಿ, ನಾನು ಒಂದು ಸಾಕ್ಕೊಂತೀನಿ. ನೀನು ಹೋಗು. ನಾವು ನವಿಲ್ ಗರಿ ಮರಿ ಹಾಕುತ್ತಂತ ಯಾವ ಇವಳು? ಈಗ ಈ ರೀಕ್ರಿಯೇಷನ್ ಡೈರೆಕ್ಟರ್ಗೆ ಹೆಂಗ ಅನ್ಸ್ತಂತ ಕೇಳನಾ? ಡೈರೆಕ್ಟರ್ ಹೇಳ್ತಾ ಇದಾರೆ ಹೆಣ್ಮಕ್ಳು ಫಸ್ಟ್, ಅವ್ರು ಹೇಳ್ತಾ ಇದಾರೆ ಇಲ್ಲ ಇಲ್ಲ ಡೈರೆಕ್ಟರ್ ಫಸ್ಟ್ ಅಂತ. ಅವ್ರು ಹೇಳುದು ನಾನೇನು ಮಾತಾಡ್ಬೇಕು ಅಂದ್ರೆ ಮಾತಾಡಿ ಅಂತ. ಅಯ್ಯೋ ಹಂಗಂದ್ರೆ ನೀವೇ ಮಾತಾಡ್ಬೇಕು ನಿಶ್ವಿಕಾ. ಓಕೆ, ವರ್ಷ ಹಾಯ್. ಫಸ್ಟ್ ಆಫ್ ಆಲ್ ನನಗೆ ಈ ಸೀನ್ ತುಂಬಾನೇ ಇಷ್ಟ. ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಆನ್ ಸ್ಕ್ರೀನ್ ನಿಮ್ಮ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಒಂದೇ ಒಂದು ಫೀಡ್ಬ್ಯಾಕ್ ನಾನು ಏನಾದರೂ ಕೊಡ್ಬೇಕಂದ್ರೆ ನೀವು ಎಲ್ಲ ವರ್ಡ್ಸ್ನ ಮೌತಿಂಗ್ ಮಾಡ್ತೀರಲ್ಲ, ಸೊ ಅದು ವ ಲ ಎಲ್ಲ ಅಷ್ಟು ಸ್ಟ್ರೆಸ್ ಮಾಡಿ ಹೇಳಬೇಕು ಅಂತ ಏನಿಲ್ಲ. ಓಕೆ, ಅದೊಂಚೂರು ಕಾನ್ಸಂಟ್ರೇಟ್ ಮಾಡಿ. ಓಕೆ, ಅದರ್ ದನ್ ದಟ್ ಇನ್ನಸೆಂಟ್ ಫೇಸು, ಆ ಮುದ್ದತೆ ಎಲ್ಲ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರಿ. ಜಸ್ಟ್ ಮೌತಿಂಗ್ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಓಕೆ ಮ್ಯಾಮ್. ಹೇಳು ಮೆಂಟಲ್ ಓಜಾವ ಹಾಡಾಡು ಬೇಬಿ. ಮೆಂಟಲ್ ಹೋಜಾವ. ವಾಯ್ಸ್ ಇಲ್ದೆ ಹಾಡು. ನಿಶ್ವಿಕಾ ನಿಶ್ವಿಕಾ ಪಾಪ, ಬೇಡ ಬೇಡ ವಾಯ್ಸ್ ಇಲ್ದೆ ಹಾಡುವಂತೆ. ತರುಣ್ ಸರ್ ಇದು ಶಾರ್ಟ್ ಆಗಿದ ತಕ್ಷಣ ಹೇಳಿದ್ರು ಈ ಸಿನಿಮಾನ ಬೈ ಹಾರ್ಟ್ ಮಾಡ್ಬಿಟ್ಟಿದಾರಂತೆ ಅಂಡ್ ಇಟ್ಸ್ ಒನ್ ಆಫ್ ಹಿಸ್ ಫೇವ್ರೆಟ್ ಮೂವೀಸ್. ಸೊ ಐ ವಾಂಟ್ ಹಿಮ್ ಟು ಪ್ಲೀಸ್ ಸರ್ ಈ ಸೀನ್ ಹೇಳಲೇಬೇಕು ಸರ್, ಪ್ಲೀಸ್ ಹೇಳಲೇಬೇಕು ಮಾಡ್ಬೇಕು ನೀವು. ಅದಕ್ಕೆ ನಾನು ಹೀರೋಯಿನು ಕೊಡ್ತೀನಿ. ಅಲ್ಲೇ ಇದೆ ಸ್ಟೇಜ್ ಮೇಲೆ ಅನುಶ್ರೀ ಅವರು. ಅಲ್ಲ, ವರ್ಷ ನಾವು ನೋಡಿದೀನಿ, ವರ್ಷ ಮಾಡಿದ್ರೆ ಹೆಂಗಿರುತ್ತೆ ನಾವು ನೋಡಾಯ್ತು. ಈ ಎಪಿಸೋಡ್ TRP ಬಗ್ಗೆ ನಾನು ಗ್ಯಾರಂಟಿ ಇಲ್ಲ. ಇವ್ರೆ ನಮ್ಮ ಸ್ಟೂಡೆಂಟ್ ಪ್ರೆಸಿಡೆಂಟ್ ಶುದ್ಧ ತರ್ಲೆ. ಇಲ್ಬಾ ನೀನೇ ನೋಡ್ ಬಾಳ್ದಾನ ಹೋಗೆ. ಓಯ್, ಫಸ್ಟ್ ಇಯರಾ? ಸೀನಿಯರ್ಸ್ ನೋಡಿದ್ರೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಗೊತ್ತಾಗಲ್ಲ? ಗುಡ್ ಮಾರ್ನಿಂಗ್ ಸರ್. ಪೊಲೀಸ್ ತರ ಅಟೆನ್ಷನ್ ನಿಂತ್ಕೊಂಡು ಕರೆಕ್ಟಾಗಿ ಹೇಳು. ಗುಡ್ ಮಾರ್ನಿಂಗ್ ಸರ್. ಅದೇನು ಕೊಡ್ಬೇಕು? ಏನಿದು? ನವಿಲ್ ಗರಿ. ಗೊತ್ತು, ಬುಕ್ಕಲ್ಲಿ ಹಾಕಿದೆ. ಬುಕ್ಕಲ್ಲಿಟ್ರೆ ಮರಿ ಹಾಕುತ್ತೆ. ಇದ್ಯಾವ್ದು ಎಲೆ? ಮೊಟ್ಟೆ ಇಡತ್ತಾ? ಇಲ್ಲ, ಅದನ್ನ ಸ್ಕ್ರಿಪ್ಟಲ್ಲಿ ಇಟ್ರೆ ಸ್ಕ್ರಿಪ್ಟ್ ತಲೆಗೆ ಹತ್ತುತ್ತೆ. ಏನ್ ನಿನ್ನ ಹೆಸರು? ಅಭಿಷ್ಟ ಶೋಭಿತ ಪ್ರಸನ್ನಾಕ್ಷಿ. ಅಭಿಷ್ಟ ಶೋಭಿತ ಪ್ರಸನ್ನಾಕ್ಷಿ ಅಂದ್ರೆ ಹೆಸರು. ಹೆಸರು ಅಂತ ಗೊತ್ತು, ಏನರ್ಥ? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಯಾರ ಹೆಸರಿಟ್ರು? ಅಮ್ಮ. ನಾಳೆ ಬರ್ತಾ ನಿಮ್ಮ ಅಮ್ಮನ ಹತ್ರ ಹೆಸರಿನ ಅರ್ಥ ತಿಳ್ಕೊಂಡು ನನಗೆ ಬಂದು ಹೇಳು. ನಮ್ಮ ಅಮ್ಮ ಇಲ್ಲ. ಮರ್ಗಯವ. ಅಪ್ಪ ಇದ್ದಾರಾ ಇಲ್ಲ ಅವರು? ಇದಾರೆ. ನಾಳೆ ಬರ್ತಾ ನಿಮ್ಮ ಅಪ್ಪನ ಹತ್ರ ಅರ್ಥ ತಿಳ್ಕೊಂಡು ನನಗೆ ಬಂದು ಹೇಳು. ಓಕೆ. ಬುಕ್ಕು. ಥ್ಯಾಂಕ್ ಯು ಸರ್. ಓಯ್, ಅದು ಮರಿ ಹಾಕಿದ್ರೆ ನನಗೊಂದು ತಂದ್ಕೊಡು. ಓಕೆ.
ಹುಡುಗಿರೋ ಹುಚ್ಚು ಬಿಡಿಸೋ ಹುಡುಗಿರೋ 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 ಹುಚ್ಚು ಹಿಡಿಸೋ ಹುಡುಗಿರೋ 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 ಹುಚ್ಚು ಬಿಡಿಸೋ ಹುಡುಗಿರೋ ಕಿಚ್ಚ 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 ಚಕಿತ ಚಕಿತ ಕಿಚ್ಚ 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 ಚಕಿತ ಚಕಿತ ಕಿಚ್ಚ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ನಾನು ಮಾಡಿರೋದೇ 2 ಸಿನಿಮಾ, ಅದು ರಿಲೀಸ್ ಆಯ್ತು, ಚೆನ್ನಾಗಾಗಿಲ್ಲ, ಎಲ್ಲ ಆಗಿಲ್ಲ. ಫಸ್ಟ್ ಟೈಮ್ ಬ್ಲಾಕ್ ಬಸ್ಟರ್ ಡೈರೆಕ್ಷನ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಯು ಡಿಡ್ ಸೋ ವೆಲ್. Yes, Anu, really. ಹೌದಾ ಸರ್? Really, you did very well. There's a hidden talent. And sir, ನೀವೇದ್ ಸರ್ ಕಿಚ್ಚ ಸುದೀಪ್ ಅಂದ್ರೆ ಕಿಚ್ಚ ಸುದೀಪ್ ಆಗ್ತೀರಾ, ವಿಷ್ಣು ಸರ್ ಅಂದ್ರೆ ವಿಷ್ಣು ಸರ್ ಆಗ್ತೀರಾ. ಅವ್ರ ಸ್ಟೈಲ್ ನ ಮ್ಯಾನರಿಸಮ್ ನ ಹಂಗೆ ಕ್ಯಾಚ್ ಮಾಡ್ತೀರಾ ಸರ್. ಯು ಶುಡ್ ಆಕ್ಟ್ ಸರ್, ಯು ಶುಡ್ ಕಮ್ ಆನ್ ಸ್ಕ್ರೀನ್ ಆಲ್ಸೋ. ನೋ ಯು ಶುಡ್ ಸರ್. ನಾನು ಮಹಾನಟಿಗೆ ಆಂಕರು ಏನಕ್ಕೆ ಆಗಿದ್ದೀರಾ ಅಂದ್ರೆ ಬಿಕಾಸ್ ಯು ಆಲ್ಸೋ ಹ್ಯಾವ್ ದ ಟ್ಯಾಲೆಂಟ್ ಅನ್ನು. ರಿಯಲಿ ಸೋ ನೈಸ್, ಸೋ ಕ್ಯೂಟ್ಲಿ ಯು ಡಿಡ್. ಆಕ್ಚುಲಿ ತರುಣ್ ಅಲ್ಲಿ ಇಷ್ಟ ಆಗೋದೇ ಅವ್ರು ಒಳ್ಳೆ ಪ್ರೇಕ್ಷಕ ಕೂಡ ಅವರು. ಅವರು ಆಡಿಯನ್ಸ್ ಆಗಿ ಕೂತು ಆ ಫಿಲ್ಮ್ಸ್ ನೆಲ್ಲ ಎಂಜಾಯ್ ಮಾಡಿದ್ದಾರೆ, ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ತಾರೆ. ಬಹಳ ಇಷ್ಟ ಆಗುತ್ತೆ ದಟ್ ಕ್ವಾಲಿಟಿ. He's a proper film lover. Yeah, ಫಿಲ್ಮಿ ಕೀಡ. ನಾನು ವೆರಿ ಸೀರಿಯಸ್ ನೋಟ್. ಥ್ಯಾಂಕ್ ಯು ಸೋ ಮಚ್ ತರುಣ್ ಸರ್, ಬಿಕಾಸ್ ನನ್ಗೆ ಆಕ್ಟಿಂಗ್ ಎಲ್ಲ ನಿಜ ಬರಲ್ಲ. ಅವ್ರು ಬಂದು ಪಾಪ ಎಷ್ಟು ಪ್ರೀತಿಯಿಂದ ಹೇಳ್ಕೊಟ್ಟು ಎಲ್ಲ ಮಾಡ್ತಾರೆ. ಅವ್ರಿಗೆ ಬನ್ನಿ ರೀಕ್ರಿಯೇಟ್ ಮಾಡಿ ಅಂದ್ರೆ ಸುಮ್ಮನೆ ಅವ್ರ ಡೈಲಾಗ್ಸ್ ಹೇಳ್ಬೋದಿತ್ತು. ದಟ್ ಇಸ್ ತರುಣ್ ಸುಧೀರ್ ಸರ್, ದಟ್ ಇಸ್ ತರುಣ್ ಸುಧೀರ್ ಸರ್. ಅವ್ರು ಬರೀ ಆಕ್ಟರು, ಡಿರೆಕ್ಟರು, ಜಡ್ಜ್ ಅಷ್ಟೇ ಅಲ್ಲ, ಈಸ್ ಅ ಫ್ಯಾಂಟಾಸ್ಟಿಕ್ ಟೀಚರ್. ಸೊ ಆ ಟೀಚರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಇಲ್ಲ, ಇಟ್ ಇಸ್ ಜಸ್ಟ್ ದಟ್ ನಾನು ಯಾವಾಗಲೂ ಬಿಲೀವ್ ಮಾಡೋದೇನಂದ್ರೆ ಇಫ್ ಯು ಆರ್ ಡೂಯಿಂಗ್ 100% ಮಾಡ್ಬೇಕು ಅದನ್ನ. ನಾನು ಯಾವಾಗಲೂ ಅಷ್ಟೇ, ನಾನೇನೋ ಕಮಿಟ್ ಆಗ್ತೀನಿ ಅಂದ್ರೆ ನಿಜವಾಗ್ಲೂ ಅದಕ್ಕೆ ಹಾನೆಸ್ಟ್ ಆಗಿ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಒಳಗಡೆ ಏನಿದ್ರು ಸ್ವಲ್ಪ ಬೆಟರ್ ಮಾಡ್ಬಿಡೋಣ ಅಂತ ಅನ್ನೋದಕ್ಕೆ ಬಂದಿರುತ್ತೆ ಅಷ್ಟೇ. ಬಟ್ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ರೀಕ್ರಿಯೇಷನ್ಗೆ ಎಷ್ಟು ಸ್ಟಾರ್ ರೇಟಿಂಗ್ಸ್ ಅಂತ ನೋಡೋಣ. ತರುಣ್ ಅವರೇ 4 stars. ಥ್ಯಾಂಕ್ ಯು ಸರ್. ಪ್ರೇಮಾ ಮ್ಯಾಮ್ 4 stars. ಥ್ಯಾಂಕ್ ಯು ಮ್ಯಾಮ್. ನಿಶ್ವಿಕಾ 4. ಥ್ಯಾಂಕ್ ಯು ಮ್ಯಾಮ್. 4 again. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಬೇಬಿ. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಕ್ಕೆ ಸಂಪರ್ಕಿಸಿ. ಮಹಾನಟಿಯ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಲೆಟ್ಸ್ ವೆಲ್ಕಮ್ ಜೂನಿಯರ್ ಪ್ರೇಮಾ ಮೇಡಮ್, ಮಂಗಳೂರಿನ ವಂಶೇ. ವಂಶಿ ತಾಯಿ ಲಕ್ಷ್ಮಿ, ಇನ್ನೂ ಕಣ್ಣು ಕಟ್ಟದಂಗಿದೆ ಅದು ನಿಮ್ಮ ಲಕ್ಷ್ಮಿ ಪಾತ್ರ. ಈಗ ನಾವು ನೋಡಿ ಖುಷಿ ಪಡೋ ಅಂತ ಒಂದು ಸೀನ್ ನೀವು ರೀಕ್ರಿಯೇಟ್ ಮಾಡಿದಿರಾ. ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ವಂಶಿ? ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಮಾಡಿದ್ದ ಸೀನ್ ಬಂದು ಅಮೃತ ವರ್ಷಿಣಿ ಮೂವಿದು. ತುಂಬ ಕಲಿತೆ, ಕಂಟಿನ್ಯೂಟಿ ಬಗ್ಗೆ ಹೇಗೆ ಅಂತ ಕಲಿತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ನಾನು ಲಕ್ಷ್ಮೀ ನಿವಾಸ ಆಕ್ಟರ್ ಜಯಂತ್ ಸರ್ ಇದಾರಲ್ಲ, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ಓಹೋ, ಚಿನ್ನುಮರಿ. ಹೌದು. ಸೊ ಅವರನ್ನ ಟಿವಿಯಲ್ಲಿ ನೋಡಿದೆ, ಎಸ್ಪೆಷಲಿ ಆ ಕಾಕ್ರೋಚ್ ಎಪಿಸೋಡ್ ಎಲ್ಲ ನೋಡಿ ಅದೆಲ್ಲ ತುಂಬ ಖುಷಿಯಾಗಿ, ನಾನು ಒಂಥರ ಫ್ಯಾನ್ ಆಗಿದ್ದೆ ಅವ್ರದ್ದು ಆ ಎಪಿಸೋಡಿಂದ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿನೂ ತುಂಬ ಖುಷಿ ಆಯಿತು. ಓವರಾಲ್ ಆಗಿ ಇವಾಗ ಹೇಗೆ ಬರುತ್ತೆ ಅಂತ ಎಕ್ಸೈಟ್ ಆಗಿದ್ದೀನಿ ನೋಡೋಕ್ಕೆ. ಬಟ್ ಆ ಸೀನ್ ನೋಡೋಕ್ಕಿಂತ ಮುಂಚೆ ಅಭಿಷೇಕ್ ಪಾತ್ರ ಮಾಡಿರೋ ಅಂತ ಜಯಂತ್ ಅವ್ರನ್ನ ಕರೆಯೋಣ. ಆ್ಯಕ್ಚುಲಿ ಅವ್ರನ್ನ ಹಂಗೆ ಕರೆದ್ರೆ ಅವ್ರು ಬರಲ್ಲ ಅನ್ಕೊಂತೀನಿ. ಚಿನ್ನು ಮರಿ. ಹೆಲೋ ಜಯಂತ್, ಹೇಗಿದ್ದೀರಾ? ನಾವೆಲ್ಲ ಇವರ ಅಭಿಮಾನಿಗಳು. ಅವ್ರು ನಡ್ಕೊಂಡು ಬಂದ್ರು, ನಾನು ಅನ್ಕೊಂಡೆ ಹಾಲ್ ಲೋಟ ಮತ್ತೆ ಜಿರ್ಲೆ ಏನಾದ್ರು ತಂದ್ಬಿಟ್ಟಿರ್ತಾರ ಅಂತ ಹೇಳಿ. ಸಾಕು, ತುಂಬಾ ಸಲಿ ಆಗೋಗಿದೆ. ಕುಡಿದು ಬೋರ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಒಂದು ಬರೋಣ. ನೆಕ್ಸ್ಟ್ ನೀವೆಂತ ಪಾತ್ರ ಮಾಡ್ತಿದ್ದೀರಾ ಇವಾಗ? ನಾವೆಲ್ಲ ಶೇಕ್ ಆಗೋ ಪಾತ್ರ ಅಲ್ಲೇ ಇದಾರಲ್ಲ ಸರ್, ಇನ್ನು ನಾವೇನ್ ಮಾಡಕ್ಕಾಗುತ್ತೆ. ಇಂಥ ಉತ್ತಮ ನಟರು ಮಾಡಿದ ಸಿನಿಮಾಕ್ಕೆ ಒಂದು ಚಾನ್ಸ್ ನನಗೆ ಸಿಕ್ತು ಅಂದ್ರೆ ಐ ವಾಸ್ ವೆರಿ ಥ್ಯಾಂಕ್ಫುಲ್ ದಟ್ ಐ ಗಾಟ್ ದಿಸ್ ಆಪರ್ಚುನಿಟಿ ಟು ರೀಕ್ರಿಯೇಟ್ ಇಟ್. ನೋಡೋಣ ಹಂಗಂದ್ರೆ. ರೆಡಿ?
ಬಂದ್ಬಿಟ್ರಿ. ಬನ್ನಿ. ಇದನ್ನ ತಗೊಳ್ಳಿ. ಏನಿದು ಫೋಟೋಸಾ? ಅಲ್ಲ, ಕೆಲವು ಮುಖ್ಯವಾದ ಡಾಕ್ಯುಮೆಂಟ್ಸ್. ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಇವತ್ತು ಸನ್ಸೆಟ್ ಎಷ್ಟು ಸುಂದರವಾಗಿದೆ. ನನ್ನ ಗಂಡನ ಸಾವು ಆಕಸ್ಮಿಕ ಅಲ್ಲ, ಕೊಲೆ. ಓಹ್, ಅಲ್ಲಿ ನೋಡಿದ್ರಾ ಒಂದು ಹಕ್ಕಿ ಸೂರ್ಯನ ಮುಂದೆ ಹೇಗೆ ಹಾರೋಯ್ತು? ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು, ಬಿಟ್ಬಿಟ್ಟೆ. ಅವ್ರನ್ನ ಸಾಯಿಸಿದ್ ನೀವೇ ಅಂತ ನಂಗೆ ಗೊತ್ತು. ಆ ಮೋಡದ ಮರೆಯಲ್ಲಿರೋ ಸೂರ್ಯನ್ ನೋಡಿ, ಬ್ಯೂಟಿಫುಲ್. ಹೇಗೆ ಅಂತಾನೂ ಗೊತ್ತು. ಅದನ್ನ ತೆಗ್ದು ನೋಡಿ. ನೋಡಿ, ನಾನು ಹೇಳಿದ್ನಲ್ಲ, ಕ್ಯಾಮ್ರಾನೇ ನನ್ನ ಗಂಡನ ಆತ್ಮೀಯವಾದ ಗೆಳೆಯ ಅಂತ. ಇದು ಯಾವತ್ತೂ ಅವ್ರ ಕೈ ಬಿಡಲಿಲ್ಲ. ಸಾಕ್ಷಿ ಸಾಕಲ್ವಾ? ಪೊಲೀಸಿಗೆ ಕೊಡ್ಬೋದು, ಅಪರಾಧಿ ಅಂತ ನಿರ್ಧಾರ ಆಗುತ್ತೆ, ಶಿಕ್ಷೆನೂ ಆಗ್ಬೋದು. ಕೊಲೆ ಮಾಡಿದ್ಯಾ ಅಂತ 14 ವರ್ಷ ಜೈಲು. ಆದ್ರೆ ನಂಗದು ಸಾಲ್ತು. ನೀನ್ ಮಾಡಿದ ಪಾಪಕ್ಕೆ ಆ ಶಿಕ್ಷೆ ತುಂಬಾನೇ ಸಣ್ಣದು. ದೇವರು ನನಗೆ ಅದ್ಭುತವಾದ ಗಂಡನ್ ಕೊಟ್ಟಿದ್ದ. ನಾನು ಹೇಮಂತ್ ಒಬ್ರಿಗೊಬ್ರು ಪರಿಚಯ ಇಲ್ಲದೆ ಯಾವುದೋ ಬೇರೆ ಬೇರೆ ಮೂಲೆಯಲ್ಲಿ ಹುಟ್ಟಿದ್ವಿ, ಬೆಳೆದಿದ್ವಿ. ಅವ್ರಿಗೆ ಅಂತ ಯಾರೂ ಇರಲಿಲ್ಲ, ನನಗೂ ಇರಲಿಲ್ಲ. ಆ ದೇವರು ನಮ್ಮಿಬ್ಬರನ್ನ ಒಂದು ಮಾಡ್ದ. ಅವರು ನಾನು ನಾವಾದ್ವಿ. ಆಮೇಲೆ ನನ್ನ ಜೀವನ ಎಲ್ಲ ಸಂತೋಷ ಸಂತೋಷ, ಬರೀ ಸಂತೋಷನೇ. ಅದು ಬಿಟ್ಟರೆ ನನಗೇನು ಗೊತ್ತಿರಲಿಲ್ಲ. ನೀನು ಬರೋವರೆಗೂ ಯಾಕೆ ನಮ್ಮಿಬ್ರು ನಡುವೆ ನೀನು ಬಂದೆ? ಎಂತ ಕ್ರೂರಿ ನೀನು! ನಿನ್ನ ಕೈಗೆಟ್ಕೋ ದೂರದಲ್ಲೇ ಹೇಮಂತ್ ಜೀವ ಇತ್ತು, ಹೋರಾಡ್ತಿತ್ತು. ನೀನು ಒಂದು ಕೈ ಹಿಡಿದ್ರೆ ಸಾಕಿತ್ತು, ಹೇಮಂತ್ ಬದುಕ್ತಿದ್ರು. ಆದ್ರೆ ನೀನು ಅವ್ರನ್ನ ಸಾಯಿಸ್ಬಿಟ್ಟೆ. ನೀನ್ ಸಾಯಿಸಿದ್ದು ಒಬ್ಬನ್ ಮಾತ್ರ ಅಲ್ಲ, ನನ್ನ ಗಂಡ. ನಾವು ಮುದ್ದಾಡೋಕೆ ಅಂತ ಕಾಯ್ತಿದ್ದು ನನ್ನ ಮಗು, ನನ್ನ ಮೂವರು. ಇದನ್ನ ತಗೋ. ನಿನ್ನ ಕೈ ನಡುಗ್ತಾ ಇದೆ. ನಾನು ಹೇಮಂತ್ನ ಸಾಯಿಸೋವಾಗ್ಲೂ ನಿನ್ನ ಕೈ ಇದೇ ಥರ ನಡುಗ್ತಾ ಇತ್ತ? ಅವ್ರ ಚಿತೆಗೆ ಬೆಂಕಿ ಇಡುವಾಗ ನಿನ್ನ ಕೈ ನಡುಗ್ಲಿಲ್ವಾ? ಅವರನ್ನ ಕೊಂದ್ರೆ ನಾನು ನಿನಗೆ ಸಿಗ್ತೀನಿ ಅಂತ ನೀನು ಹೇಗೆ ಅನ್ಕೊಂಡೆ? ನನ್ನ ಜೊತೆ ಸುಖವಾಗಿ ಜೀವನ ಮಾಡ್ಬೋದು ಅಂತ ಕನ್ಸ್ಕಂಡ್ಯಾ? ಆವತ್ತು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಎಲ್ಲರ ಮುಂದೆ ಹೇಳಿದಾಗ ನೀನೆಷ್ಟು ಸಂತೋಷವಾಗಿದ್ದೆ. ನೀನು ಆ ಸಂತೋಷನ ಅನುಭವಿಸ್ಬೇಕು ಅಂತಾನೆ ನಾನು ಹಾಗೆ ಹೇಳಿದ್ದು. ಅದು ನಿನ್ನ ಬದುಕಿನ ಕೊನೆಯ ಸಂತೋಷ ಕ್ಷಣ. ಇನ್ನು ಮುಂದೆ ನಿಂಗೆ ಹಿಡಿಯೋದೆಲ್ಲ ಬರೀ ನರುಳು ನರಕಾನೆ. ನಾನು ನಿನಗೆ ಸಿಗ್ಬೇಕು ಅಂತ ತಾನೆ ನೀ ನನ್ನ ಗಂಡನ ಸಾಯಿಸಿದ್ದು. ನಾನು ಸಿಗ್ಲಿಲ್ಲ ಅಂದ್ರೆ ನೀನು ಬದುಕ್ತೀಯ. ನಿನ್ನ ಜೀವನ ಎಲ್ಲ ನನ್ನ ಬಗ್ಗೆ ಕೊರಗ್ತಾ ಕೊರಗ್ತಾ ಒಂದೊಂದು ಕ್ಷಣನೂ ಸತ್ತು ಸತ್ತು ನೀನು ಬದುಕ್ತೀಯ. ನಾನು ನಿನಗೆ ಸಿಗಲ್ಲ, ನಾನು ನಿನಗೆ ಸಿಗಲ್ಲ, ನಾನು ನಿನಗೆ ಸಿಗಲ್ಲ.
ಈ ರೀತಿ ಸೀನ್ಗಳಿಗೆ ಆಕ್ಟ್ ಮಾಡೋದೇ ಒಂದು ದೊಡ್ಡ ಚಾಲೆಂಜು. ಅದನ್ನ ಇಬ್ರು ಧೈರ್ಯವಂತರು ತಗೊಂಡು ಇಷ್ಟು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದಾರಲ್ಲ, ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಬಟ್ ಒಂದು ವಿಷಯ ಇಲ್ಲಿ ಹೇಳಲೇಬೇಕು, ರಮೇಶ್ ಸರ್, ಸುಹಾಸಿನಿ ಮ್ಯಾಮ್, ಶರತ್ ಸರ್, ದಿನೇಶ್ ಬಾಬು ಸರ್, ಟು ದ ಎಂಟೈರ್ ಟೀಮ್ ಆಫ್ ಅಮೃತವರ್ಷಿಣಿಗೆ ಮಹಾನಟಿ ವೇದಿಕೆ ಮೂಲಕ ಈ ಮಹಾನ್ ಚಿತ್ರಕ್ಕೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಬರಲೇಬೇಕು. ದಿಸ್ ಇಸ್ ಟು ದ ಎಂಟೈರ್ ಟೀಮ್ ಆಫ್ ಅಮೃತವರ್ಷಿಣಿ. ಬಟ್ ರಮೇಶ್ ಸರ್, ಈ ಕ್ಷಣ ಈ ಮಾತು ನಿಮ್ಮಿಂದಾನೇ ಶುರು ಮಾಡ್ತೀವಿ. ಆನೆಸ್ಟ್ಲಿ ಈಗ 2025 ಯಾರಾದರೂ ಅಮೃತವರ್ಷಿಣಿಯನ್ನ ರೀಮೇಕ್ ಮಾಡಬೇಕು ಅಂತ ಆಸೆ ಪಟ್ರೆ ದಯವಿಟ್ಟು ಇಬ್ರಿಬ್ರನ್ನ ಇಟ್ಕೊಂಡು ಮಾಡಿ. ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀರಿ ನೀವಿಬ್ರು. ಥ್ಯಾಂಕ್ ಯು ಸರ್. ವಂಶಿ ಟೆರ್ರಿಫಿಕ್, ವಂಶಿ ಟೆರ್ರಿಫಿಕ್. ಥ್ಯಾಂಕ್ ಯು ಸರ್. ಅಂಡ್ ಸರ್ ಯು ಆರ್ ಅಮೇಝಿಂಗ್. ಜಯಂತ್, ಯಾಕಂದ್ರೆ ಅದು ಬಹಳ ಟಫ್ ರೋ, ನಂಗೆ ಗೊತ್ತು, ನಾನೇ ಮಾಡಿರೋದ್ರಿಂದ. ಯಾಕಂದ್ರೆ ಕಲಾವಿದರು ಅಂದ್ರೆ ನಿಮ್ಮ ತಲೆಯಲ್ಲಿ ಓಡ್ತಿರೋ ಥಾಟ್ಸು ಜನಕ್ಕೆ ಡೈಲಾಗ್ ಮೂಲಕ ಗೊತ್ತಾಗೋದು ಒಂದು, ಡೈಲಾಗೇ ಇಲ್ಲದೆ ಕಣ್ಣು ಮೂಲಕ ನಿಮ್ಮ ತಲೆಯಲ್ಲಿ ಏನು ಓಡಾಡ್ತಿದೆ ಅಂತ ಗೊತ್ತಾಗಬೇಕು. ಇವತ್ತು ನೀವು ಮಾಡಿದ್ರಲ್ಲ, ಅದು ಕ್ಲಿಯರ್ ಆಗಿ ಗೊತ್ತಾಯ್ತು ಜಯಂತ್. ಥ್ಯಾಂಕ್ ಯು ಸರ್, ವೆರಿ ಕೈಂಡ್. ಎರಡನೇದು ಅನ್ಸಿದ್ದು, ಈಗ ಮಾಡಬಾರ್ದನ್ನ ಮಾಡಿ ಜನ ಈ CCTV ಸೆಲ್ಫಿ ಕ್ಯಾಮ್ರಾಲೆಲ್ಲ ಸಿಕ್ಕಾಕೊಳ್ತಾರಲ್ಲ, ಕ್ಯಾಮ್ರಾ ಮೂಲಕ ಸಿಕ್ಕಾಕೊಂಡಿದ್ದು ಮೊದಲನೇ ವ್ಯಕ್ತಿ ನಾನೇ ಅಂತ ಅನ್ಸುತ್ತೆ. ಆ ಸೀನಲ್ಲಿ ಆ ಫೋಟೋ ಸೋ ಕ್ಲೆವರ್. ಇವ್ರು ಬಂದ ಸ್ಕ್ರೀನ್ ಶಾಟ್ಸ್ ತೆಗೆದು ಫೋಟೋಗ್ರಾಫ್ ಮಾಡಿದ್ದಾರೆ. ಸೋ ಬ್ರಿಲಿಯಂಟ್ ಆಫ್ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಸೋ ಬ್ಯೂಟಿಫುಲಿ ರಿಟನ್, ಸೋ ಬ್ಯೂಟಿಫುಲಿ ಆಕ್ಟೆಡ್. ಯಾರು ಡೈರೆಕ್ಷನ್ ಯಾರು ಮಾಡಿದ್ರು, ಆ ಶಾರ್ಟ್ಸ್ ಇಟ್ಟಿದ್ ರೀತಿ, ಎಡಿಟ್ ಮಾಡಿದ ರೀತಿ ಎಲ್ಲ ಸೂಪರ್ ಬಾಪ. ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ವಂಶಿ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಬಗ್ಗೆ ಒಂದು ಸಣ್ಣ ಕಂಪ್ಲೇಂಟ್ ಇದೆ. ಒಂದು ತಪ್ಪು ಮಾಡಿದಿರ ನೀವು ಮೊದಲೇ ಚಿತ್ರರಂಗಕ್ಕೆ ಬರಬೇಕಾಗಿತ್ತು. ಒಂಥರ ಟ್ಯಾಲೆಂಟ್ ಚಿತ್ರರಂಗ ಇನ್ನು ಬಂದಿಲ್ಲ ಅನ್ನೋದೇ ನೀವು ಮಾಡಿರೋ ತಪ್ಪು. ಗುಡ್ ಲಕ್ ಟು ಯು. ತರುಣ್ ಸರ್, ಇಟ್ಸ್ ಸಚ್ ಅ ವಂಡರ್ಫುಲ್ ಫಿಲಮ್ ಅಂಡ್ ಅ ವಂಡರ್ಫುಲ್ ಸೀನ್. ಅಂದ್ರೆ ಒಂದು ಬ್ರಿಲಿಯಂಟ್ ರೈಟಿಂಗ್, ಬ್ರಿಲಿಯಂಟ್ ಟೆಕ್ನಿಕಲ್ ಟೀಮ್ ಅಂಡ್ ಒಂದು ಬ್ರಿಲಿಯಂಟ್ ಆಕ್ಟರ್ಸ್ ಸೇರಿದಾಗ ಏನಾಗುತ್ತೆ ಅಂತ ನೋಡಿದ್ರೆ ಈ ತರ ಅಮೃತವರ್ಷಿಣಿ ತರದ ಒಂದು ಸಿನಿಮಾ ಆಗುತ್ತೆ ಅಂತ ಕಾಣಿಸುತ್ತೆ ನನಗೆ. ವಂಶಿ, ಅನ್ಡೌಟೆಡ್ಲಿ ಯು ಡಿಡ್ ವೆರಿ ಗುಡ್ ವಂಶಿ. ನಾನು ಯಾಕಂದ್ರೆ ಐ ಆಮ್ ಗ್ಲಾಡ್ ಯು ಡಿಡ್ ನಾಟ್ ಫಾಲೋ ಸುಹಾಸಿನಿ ಮೇಡಮ್. ಐ ಆಮ್ ವೆರಿ ಗ್ಲಾಡ್ ಫಾರ್ ದಟ್. ನಿಮ್ಮಲ್ಲಿರುವಂತ ಒಂದು ಆಕ್ಟರ್ನ, ನಿಮ್ಮಲ್ಲಿರೋ ಒಂದು ಪೊಟೆನ್ಷಿಯಲ್ನ ತಗೊಂಡ್ ಬಂದಿದ್ದೀರಾ ನೀವು. ಅಂಡ್ ಜಯಂತ್, ಸೋ ಬ್ಯೂಟಿಫುಲ್ ಡನ್. ಅಗೇನ್ ಲೈನ್ಸ್ ಇದ್ರೆ ಹೆಂಗೋ ಎಮೋಟ್ ಮಾಡ್ಕೊಂಡ್ಬಿಡ್ಬೋದು ನಾವು, ಬಟ್ ಸೋ ಮಚ್ ಆಫ್ ಎಮೋಷನ್ಸ್. ಒಂದೊಂದು ಲೈನ್ ಹೇಳ್ದಂಗೂ ಗ್ರಾಫ್ ಜಾಸ್ತಿ ಆಗ್ತಾ 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 ಪೇಪರ್ ನಡಗೋದ್ರಿಂದ ಹಿಡಿದು ಐ ಕೆನಾಟ್ ಸಿ ಹರ್ ಅನ್ನೋದ್ರಿಂದ ಹಿಡಿದು ಆ ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ ಜಯಂತ್. ಬೋತ್ ವೆರಿ ಗುಡ್. ಅಂಡ್ ಟೆಕ್ನಿಕಲ್ ಟೀಮ್ ಆಲ್ಸೋ ಅಷ್ಟು ಇಂಟೆನ್ಸ್ ಸೀನ್ ನ ಬ್ಯೂಟಿಫುಲಿ ಕ್ಯಾಪ್ಚರ್ ಮಾಡಿದ್ದೀರಾ. DOP ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಬ್ಬರಿಗೂ ಸೂಪರ್ಬ್ ಯಾರ್, ಸೂಪರ್ಬ್ ಇಟ್ ಇಸ್. ಥ್ಯಾಂಕ್ ಯು ತರುಣ್ ಅವರೇ. ನಿಶ್ವಿಕಾ, ಈ ರೀಕ್ರಿಯೇಷನ್ ನಿಮ್ಗೆ ಹೆಂಗ ಅನ್ಸ್ತು? ಬ್ಯೂಟಿಫುಲ್ ವಂಶಿ, Thank you, ma'am. ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ನೀನು ಆ ಸೀನ್ ನ ಗ್ರಾಫ್ ಹಿಂಗೆ ಮೇಲೆ 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 ತಗೊಂಡೋದೆ. ಅಂಡ್ ದೇ ವಾಸ್ ಸೋ ಮಚ್ ಕಂಟ್ರೋಲ್. ನಿನ್ ವಾಯ್ಸ್ ಆಗಿರ್ಬೋದು, ನಿನ್ ಬಾಡಿ ಆಗಿರ್ಬೋದು, ಕಂಟ್ರೋಲ್ಡ್ ಆಕ್ಟಿಂಗ್ ನಿನ್ನ ಹತ್ರ ಇದೆ ವಂಶಿ, ವಿಚ್ ಇಸ್ ಸೋ ಗುಡ್ ಫಾರ್ ಅನ್ ಆಕ್ಟರ್. ಅಂಡ್ ಐ ಥಿಂಕ್ ಇಲ್ಲಿವರೆಗೂ ನಾನು ನೋಡಿರೋದ್ರಲ್ಲಿ ಒಂದು ಸೀನ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ನೀನು. ಥ್ಯಾಂಕ್ ಯು ಮ್ಯಾಮ್. ಫ್ಯಾಂಟಾಸ್ಟಿಕ್ ಜಾಬ್. ಐ ಥಿಂಕ್ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಿಶ್ವಿಕಾ ಕಡೆಯಿಂದ ಸ್ಟ್ಯಾಂಡಿಂಗ್ ಓವೇಷನ್. ಸೊ ಯು ಗೈಸ್ ಡೂ ಡಿಸರ್ವ್ ಇಟ್. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ನಿಶ್ವಿಕಾ. ಪ್ರೇಮಾ ಮ್ಯಾಮ್, ಮೇನ್ ಆಕ್ಟರ್ ಇಲ್ಲೇ ಕೂತಿರುವಾಗ ನಾನು ಎಂತ ಹೇಳಿ, ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ಇಬ್ಬರಲ್ಲೂ ಚಾಲೆಂಜಿಂಗ್ ಇತ್ತು. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ವೆರಿ ಗುಡ್ ವಂಶಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಜಯಂತ್ ಅವರೇ, ಬಂದು ವಂಶಿಗೆ ಸಪೋರ್ಟ್ ಮಾಡಿ ಇಂಥ ವಂಡರ್ಫುಲ್ ಸೀನ್ ಅನ್ನ ನಮ್ಗಾಗಿ ರೀಕ್ರಿಯೇಟ್ ಮಾಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಡೆಯಿಂದ ನಮ್ಗಾಗಿ ಒಂದು ಪ್ರೀತಿ ಕಿರುಕಾಣಿಕೆ. ಥ್ಯಾಂಕ್ ಯು. ಐ ಥಿಂಕ್ ದ ಪ್ರಿವಿಲೇಜ್ ಇಸ್ ಆಲ್ ಮೈನ್. ನನ್ನ ಸೌಭಾಗ್ಯ ಇದೊಂದು ಆಪರ್ಚುನಿಟಿ ಸಿಕ್ಕಿದ್ದು. ಸೊ ಥ್ಯಾಂಕ್ ಯು ಜಿ ಕನ್ನಡ ವಾಹಿನಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಜಯಂತ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಕ್ಕೆ ಸಂಪರ್ಕಿಸಿ. ಮಹಾನಟಿಯ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಈಗ ನೆಕ್ಸ್ಟ್ ಬರ್ತಾ ಇರುವಂತಹ ನಟಿ, ಸ್ವಾಗತಿಸೋಣ ಬೆಂಗಳೂರಿನ ಪೂಜಾ ರಮೇಶ್. ಪೂಜಾ, ವೆರಿ ಫಸ್ಟ್ ಟೈಮ್ ಈ ತರ ಲುಕ್ ಅಲ್ಲಿ ನಾನು ನಿನ್ನ ನೋಡ್ತಾ ಇರೋದು. ಕರೆಕ್ಟಾ? ಎಸ್. ಹಾ, ನೀನೇ ಹೇಳು, ನಿನಗೆ ಹೆಂಗ ಅನ್ಸ್ತಾ ಇದೆ ಈ ತರ ಲುಕ್ ಅಲ್ಲಿ ನೀನ್ ನೋಡಿ? ನನಗೆ ತುಂಬಾ ಖುಷಿ ಆಗ್ತಿದೆ. ಅದು ನಮ್ ನಿಶ್ವಿಕಾ ಮ್ಯಾಮ್ ಮಾಡಿರೋ ಕ್ಯಾರೆಕ್ಟರ್ ಮಾಡಕ್ ನನಗ್ ಸಿಕ್ತು. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಗುರು ಶಿಷ್ಯರು ಯಾ ಸೂಜಿ ಪಾತ್ರ ಮಾಡಿದ್ದೀನಿ. ಸೋ ಕ್ಯೂಟ್. ಹಾಗಾದ್ರೆ ನಿಶ್ವಿಕಾ ಅವರ ಆ ಒಂದು ಐಕಾನಿಕ್ ಸೀನ್ ಅನ್ನ ಪೂಜಾ ಅವರು ಯಾವ ರೀತಿ ರೀಕ್ರಿಯೇಟ್ ಮಾಡಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ನೋಡೋಣ. ಎಸ್, ಸೀನ್ ಪ್ಲೀಸ್. ಅಬ್ಬಕ್ಕ ರಾಣಿಯಾದರೂ ಜಾನಪದ ಪಂದ್ಯಗಳಲ್ಲಿ, ಆ ಪದ್ಯಗಳಲ್ಲಿ ಅವಳನ್ನು ವರ್ಣಿಸುವುದು ಅವಳೊಬ್ಬ ಸರಳ ವೇಷಭೂಷಣ ತೊಟ್ಟ ಸಾಮಾನ್ಯ ಜನರಂತೆ ಬದುಕಿದ್ದಳು ಎಂದು. ಪ್ರತಿಯೊಬ್ಬರು ಅವಳ ತೇಜಸ್ಸು ಮತ್ತು ಗಾಂಭೀರ್ಯಕ್ಕೆ ಮನಸೋತು ಗೌರವ ಆಧಾರದಿಂದ ನೋಡುತ್ತಿದ್ದರು. ಕೃಷ್ಣ ಸುಂದರಿಯಾದ ಅಬ್ಬಕ್ಕ ಜನಸ್ತೋಮಕ್ಕೆ ಆದರ್ಶ ವ್ಯಕ್ತಿತ್ವದ ಅಪರೂಪದ ರಾಣಿಯಾಗಿದ್ದರು. ಸ್ಥೈರ್ಯವಂತೆ ಆದ ಅವಳು ತಪ್ಪು ಮಾಡಿದವರು ಎಲ್ಲ ಅಡಗಿದ್ದರೂ ತನ್ನ ಹದ್ದಿನ ಕಣ್ಣುಗಳಿಂದ ಅವರನ್ನ ಕಣ್ಣು ಹಿಡಿದು ಅವರಿರುವ ಜಾಗಕ್ಕೆ ನುಗ್ಗಿ, ನಿಂತ್ಕೊಳ್ಳ, ಬಿಡೋಕ್ಕಿಲ್ಲ ಇವತ್ತು ನಿನ್ನ, ನಿಂತ್ಕೊಳ್ಳ, ಬರ್ಲ ಇಲ್ಲಿ, ನಿಂತ್ಕೊಳ್ಳ, ಬೈಲಿ, ಸುಮ್ಮನೆ ಬಿಡಕ್ಕಿಲ್ಲ, ಬಾರ್ಲ ಇಲ್ಲಿ, ಜರ್ಗ್ಲ ಆ ಕಡೆ, ನಿಂತ್ಕೊಳ್ಳ, ನಿಂತ್ಕೊಳ್ಳ. ನಾನಲ್ಲ ಅಕ್ಕ, ಬಿಡ್ಬಿಡಕ್ಕ. ಹಾಲಿನ ಕ್ಯಾನ್ನೆಲ್ಲ ಚೆಲ್ಲಿ ಇಲ್ಲಿ ಬಂದು ಕುಂತಿದ್ಯಲ್ಲ, ನೀನ್ ನೋಡು ಏನ್ ಮಾಡ್ತೀನಿ ಅಂತ. ನೀನಲ್ದ ಇನ್ಯಾರ್ಲ ಮಾಡಿರೋದು, ನಡಿಯಾ. ರಾಣಿ ಅಬ್ಬಕ್ಕ ಅಲ್ಲ, ಸೂಜಿ, ಸುಜಾತ. ಎಲ್ಲಿಗೆ ಬಿಟ್ಟಿದ್ದೆ? ಸುಜಿ, ನಮ್ ಕ್ಯಾನ್ ಹಾಲ್ ಬೇಕಿತ್ತು. ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರು ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ. ರವಿಚಂದ್ರಲ್ ಅವ್ರ ಹೆಸರು ಮನೋಹರ. ನನ್ ಮನ್ಸ್ನ ಅರೆ ಕ್ಷಣದಲ್ಲಿ ಹರೋಹರ ಮಾಡ್ದವನ್ ಹೆಸರು ಮನೋಹರನಾ? ಹೆಂಗೆ ನಮ್ ಸಿಟಿ ಮಾಸ್ಟ್ರು. ನಿನ್ಗೆ ಅವ್ರ ಸಿಟಿ ಮೇಷ್ಟ್ರು, ಆದ್ರೆ ನನಗೆ ಹಳ್ಳಿ ಮೇಷ್ಟ್ರು. ಆಹಾ, ಸೂಜಿಯಾಗಿ ಹೋಗಿ ಸಿಟಿ ಮೇಷ್ಟ್ರಲ್ಲ ಹಳ್ಳಿ ಮೇಷ್ಟ್ರನ್ನ ಇಷ್ಟಪಟ್ಟಂತ ನಿಮ್ಮ ಪಾತ್ರ ಹೆಂಗ್ ಅನ್ಸ್ತು ನಿಮ್ಗೆ? ಫಸ್ಟ್ ಆಫ್ ಆಲ್, ಆ ಲಂಗ ದಾವಣಿ ಹಾಕೊಂಡು ಸೈಕಲ್ ತುಳಿಯೋದೇ ಒಂದ್ ದೊಡ್ಡ ಚಾಲೆಂಜು. ಅದ್ರಲ್ಲಿ ಹಳ್ಳಿ ಹುಡುಗಿ ಪಾತ್ರ, ಹಳ್ಳಿ ಭಾಷೆ, ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಮ್ಮ ಡೈರೆಕ್ಟರ್ ಶ್ರೀರಾಮ್ ಸರ್ ಅಂತ ಅವ್ರು ಡೈರೆಕ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಎಲ್ಲಾನು ಹೇಳಿ ಹಿಂಗೆ ಅಂತ. ಕೋ ಆಕ್ಟರ್ಸ್ ಅಲ್ಲಿದ್ದಿದ್ ಮಕ್ಳು ಎಷ್ಟು ಎಕ್ಸೈಟ್ ಆಗಿದ್ರು. ಅವ್ರು ನಿಜವಾಗ್ಲೂ ಆ ಮೂವಿಲ್ ನೀವೇ ಮಾಡಿದ ಅಂತೆಲ್ಲ ಆಟೋಗ್ರಾಫ್ ಎಲ್ಲ ಇಸ್ಕೊಂಡು, ನಾನು ಇಲ್ಲ ಮಹಾನಟಿ ಇರೋದು ಅಂದ್ಬಿಟ್ಟು ಆಟೋಗ್ರಾಫ್ ಕೊಟ್ಬಿಟ್ಟು ಫುಲ್ ಫನ್ ಮಾಡ್ಕೊಂಡು ಖುಷಿಯಿಂದ ಮಾಡಿದ್ವಿ. ಒಂದ್ ಮಚ್ಚೆ ಇಟ್ಕೊಂಡ್ಬಿಟ್ಟು ನಿಶ್ವಿಕಾ ತರ ಹೋಗಿ ಸ್ಕೂಲಲ್ಲೆಲ್ಲ ಎಲ್ರಿಗೂ ಆಟೋಗ್ರಾಫ್ ಕೊಟ್ಬಿಟ್ಟು ಬಂದಿದ್ದಾರೆ. ಇವ್ರನ್ನ ನಾವು ಗಮನಿಸ್ಕೊಳ್ಳೇಬೇಕು. ಆಕ್ಚುಲಿ ರೂಲ್ಸ್ ಪ್ರಕಾರ ನಾವು ಓಜಿ ಹತ್ರನೇ ಕೇಳ್ಬೇಕು, ಸೂಜಿ ಪಾತ್ರ ಹೆಂಗಿತ್ತು ಅಂತ ಓಜಿ ಹತ್ರ ಕೇಳ್ಬೇಕು. ಆದ್ರೆ ನಾವು ಕೇಳಲ್ಲ, ನಾವು ಫಸ್ಟ್ ಡೈರೆಕ್ಟರ್ ಹತ್ರ ಕೇಳ್ತೀವಿ, ತರುಣ್ ಅವ್ರ ಹತ್ರ. ತರುಣ್ ಅವರೇ, ಹಾಯ್ ಪೂಜಾ.
ಹಾಯ್ ಸರ್. ಅದು ಅವ್ರಿಗೆ ಎಷ್ಟು ಐಕಾನಿಕ್ ಸೀನು, ನನಗೂ ಅಷ್ಟೇ ಕನೆಕ್ಟೆಡ್ ಸಿನಿಮಾ, ಕನೆಕ್ಟೆಡ್ ಸೀನು. ಹೌದು ಯಾಕಂದ್ರೆ ಅದರದ್ದು ರೈಟಿಂಗ್ ಪ್ರೋಸೆಸ್ ಇಂದ ಜೊತೆಗೆ ಟ್ರಾವೆಲ್ ಮಾಡಿದಂಥದ್ದು. ಜಡೇಶ್ ಅವರು ಇದ್ರು ಡೈರೆಕ್ಟರ್, ಅವರೇ ನಾವು ಪ್ರೊಡ್ಯೂಸ್ ಮಾಡಿದೆ ಈ ಸಿನಿಮಾ ಅವಾಗ. ಎಸ್ ಸರ್. ಸೊ ಈ ಥಾಟ್ ಪ್ರೊಸೆಸ್ ಬಂದಿದ್ದೆ ನಮಗೇನು ಅಂತಂದ್ರೆ, ಇದು ಬ್ಯಾಕ್ ಡ್ರಾಪ್ 95-96 ತರ ಆ ಬ್ಯಾಕ್ ಡ್ರಾಪ್ ಅಲ್ಲಿ ನಡೀತಾ ಇರೋದ್ ಕತೆ. ಸೊ ಸೂಜಿ ಅನ್ನೋ ಪಾತ್ರ ರವಿ ಸರ್ದು ದೊಡ್ಡ ಫ್ಯಾನ್, ಅವಾಗೆಲ್ಲ ಹೆಣ್ಮಕ್ಳು ರವಿ ಸರ್ ಅಂದ್ರೆ ತುಂಬಾ ಇಷ್ಟ. ಸೊ ಅವಳು ಎಲ್ಲಾ ಕಡೆ ರವಿ ಸರ್ನ ಫೋಟೋಸ್ ಗಿಟೋಸ್ ಅಂಟಿಸ್ಕೊಂಡಿರ್ತಾರೆ ಅಂತ. ಸೊ ಇಂಟ್ರೊಡಕ್ಷನ್ ಹೆಂಗ್ ಮಾಡ್ಬೇಕು ಅನ್ಕೊಂತಿದ್ದಾಗ ನಮ್ಗೆ ಅನ್ಸಿದ್ದು ರವಿ ಸರ್ ಫಿಲಂ ತರನೇ ಇಂಟ್ರೊಡಕ್ಷನ್ ಆಗ್ಬೇಕು ಅಂದಾಗ ನಮಗೆ ಪ್ರೇಮಲೋಕದದು ಇನ್ಸ್ಪಿರೇಷನ್ ನಮಗೆ. ಅಲ್ಲಿ ಬಂದು ಜೂಹಿ ಚಾವ್ಲಾ ಅವರು ಬೀಳ್ತಾರೆ ರವಿ ಸರ್ ಮೇಲೆ, ಅಲ್ಲೇ ಅವ್ರು ಕನೆಕ್ಟ್ ಆಗತ್ತೆ ಅಂತ. ಸೊ ಆ ತರದೇ ಒಂದು ಐಡಿಯಾದಲ್ಲಿ ಮಾಡಿದಂತ ಒಂದು ಸೀನ್ ಇದು. ಸೊ ವೆರಿ ವೆರಿ ಬ್ಯೂಟಿಫುಲಿ ನಿಶ್ವಿಕಾ ಅದನ್ನ ಮಾಡಿದ್ರು. ಸೊ ಹ್ಯಾಪಿ ದಟ್ ಶಿ ವಾಸ್ ಪಾರ್ಟ್ ಆಫ್ ಗುರು ಶಿಷ್ಯರು. ಅಂದ್ರೆ ಅವರು ತುಂಬಾ ಸಿಟಿನಲ್ಲೇ ಬೆಳೆದಂತ ಹುಡುಗಿ ಅಂಡ್ ಅವ್ರು ಅದೇ ತರದೊಂದು ಲೈಫ್ ಸ್ಟೈಲ್ ನೋಡಿರುವಂತವ್ರು. ಸೊ ಈ ಕ್ಯಾರೆಕ್ಟರ್ಗೆ ತುಂಬಾ ಅಂದ್ರೆ ತುಂಬಾನೇ ಹೋಮ್ ವರ್ಕ್ ಗಳಿತ್ತು. ಶಿ ಡಿಡ್ ಆಲ್ ದಟ್ ಹೋಮ್ ವರ್ಕ್. ಅದೇ ಹೇಳ್ತಿಲ್ಲ, ಸೈಕಲ್ ಇವಾಗೆಲ್ಲ ಸಿಟಿ ತುಂಬಾ ಕಮ್ಮಿ ಸೈಕಲ್ ಅಭ್ಯಾಸ ಎಲ್ಲ, ಅವಾಗೆಲ್ಲ ಇತ್ತು, ಇವಾಗ ಇರಲಿಲ್ಲ. ಆ ಸೈಕಲ್ ಬಹಳ ಕಷ್ಟ. ಹೌದು, ಅದೇ ಹೇಳ್ತಾ. ಅಂಡ್ ಅದು ಲೇಡಿ ಸೈಕಲ್ ಅಲ್ಲ, ಅದು ರೆಗ್ಯುಲರ್ ಮೆನ್ ಸೈಕಲ್ ಅದು. ಸೊ ಅದೆಲ್ಲ ಅವ್ರು ಪ್ರಾಕ್ಟೀಸ್ ಮಾಡಿ, ಅಂಡ್ ಅದ್ರ ಜೊತೆಗೆ ನಿಮ್ಗೆ ಎರಡು ಕಡೆ ಅದು ಹಾಲಿನ ಕ್ಯಾನ್, ಅದು ವೇಟ್ ಇರುತ್ತೆ. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಬೇಕು. ಅಂಡ್ ನೀವು ಮಾಡ್ಬೇಕಾದ್ರೆ ಅದು ಶಾರ್ಟ್ಸ್ ಚೆನ್ನಾಗಿ ಮಾಡಿದ್ರೆ, ನಮ್ಗೆಲ್ಲ ಸೈಕಲ್ಗೆ ರಿಗ್ ಮಾಡ್ತಾರೆ, ಕ್ಯಾಮ್ರಾ ಫಿಟ್ ಮಾಡ್ತಾರೆ. ಸೊ ಅದೆಲ್ಲ ಇನ್ನೂ ಹೆವಿ ಇರುತ್ತೆ. ಟೆಕ್ನಿಕಲಿ ಇಟ್ ವಾಸ್ ಮೋರ್ ಚಾಲೆಂಜಿಂಗ್ ಅಂಡ್ ಶಿ ಡಿಡ್ ಅ ಗ್ರೇಟ್ ಜಾಬ್. ನಿಮ್ಮ ಪೋರ್ಷನ್ಸ್ ಬಂದಾಗ ನೀವು ಯು ಹ್ಯಾವ್ ಬೀನ್ ಅ ವೆರಿ ಗುಡ್ ಆಕ್ಟರ್ ಟಿಲ್ ನಾವ್. ಅಂಡ್ ಎನಿಥಿಂಗ್ ದಟ್ ನಿಮ್ಗೆ ಏನ್ ಕೊಟ್ಟರು ತುಂಬಾ ಎಫರ್ಟ್ ಹಾಕಿ ಚೆನ್ನಾಗಿ ಮಾಡ್ತೀರಾ, ನನಗೇನು ಡೌಟ್ ಇಲ್ಲ. ಸೊ ಇದು ಅಷ್ಟೇ ವೆರಿ ನೀಟ್. ಏನಿತ್ತು ಸಿನಿಮಾದಲ್ಲಿ ಏನಿದೆ ಎಕ್ಸಾಕ್ಟ್ಲಿ ಅದನ್ನ ನೀವು ಯು ಹ್ಯಾವ್ ಟ್ರೈ ಟು ಡೂ ದಟ್. ನನಗೆ ಇನ್ನೊಂದು ಚೂರ್ ಎಕ್ಸ್ಪ್ರೆಷನ್ಸ್, ಇನ್ನೊಂದು ಚೂರ್ ಕಂಟ್ರೋಲ್ ಬೇಕು ಅಂತ ಅನಿಸ್ತು. ತುಂಬಾ ಜಾಸ್ತಿ ಮಾಡ್ತಾ ಇದೀವಿ ನಾವು ಅಂತ ಅನ್ಸಿದ್ ನನಗೆ. ಒಂದು ಎರಡನೇದು, ವೆನ್ ಯು ಕೇಮ್ ಇನ್ಸೈಡ್ ಅಲ್ಲ, ಅಲ್ಲಿಂದ ಅವ್ನು ನೋಡ್ಬಿಟ್ಟು ಒಳಗಡೆ ಬರಕ್ ಶುರು ಮಾಡ್ತೀವಿ ಗೊತ್ತಾ, ದಟ್ ಮೋರ್ ಲುಕ್ ಲೈಕ್ ಕೊರಿಯೋಗ್ರಾಫ್ಟ್. ನಾನು ಹಿಂಗ್ ಬರ್ತೀನಿ, ನೀನ್ ಹಿಂಗ್ ಹೋಗ್ತೀಯಾ ಅನ್ನೋ ತರ ಅಂತ ಇತ್ತು. ಇಫ್ ಯು ಸಿ ಒರಿಜಿನಲ್ ಇನ್ ನಿಶ್ವಿಕಾ, ಇಟ್ ವಾಸ್ ವೆರಿ ನ್ಯಾಚುರಲ್. ಅವಳು ಇಲ್ಲಿ ನೋಡಿ ಹಿಂಗ್ ಕನೆಕ್ಟ್ ಆದ ತಕ್ಷಣ ಒಂದು ಅಟ್ಯಾಕ್ ತರ ಹಿಂಗ್ ಓಡ್ತಾಳೆ, ಹಿಂಗ್ ಓಡ್ತಾಳೆ. ಅವ್ನು ಎಲ್ಲೋದ್ರು ಹಿಂಗ್ ಜಂಪ್ ಮಾಡ್ಕೊಂಡು ಇನ್ನೊಂದು ಮಾಡೋ ಆ ಲೈವ್ಲಿನೆಸ್ ಬೇಕಿತ್ತು ನಮ್ಗೆ. ಕ್ಯಾರೆಕ್ಟರ್ ಏನಂದ್ರೆ ಅಷ್ಟು ಲೈವ್ಲಿ ಆಗಿರುತ್ತೆ ಅನ್ನೋದು ಇರುತ್ತೆ. ಸೊ ನೀವು ಬಂದಾಗ ಏನಾಯ್ತು, ಸ್ವಲ್ಪ ಅಲ್ಲಿ ಹಿಂಗೆ 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 ಅನ್ನೋದೊಂದು ಸ್ವಲ್ಪ ಕೊರಿಯೋಗ್ರಾಫ್ ಅನಿಸ್ತಾ ಇತ್ತು. ಸೊ ಆಲ್ ದೋಸ್ ಥಿಂಗ್ಸ್ ಏನ್ ಮಾಡ್ಬೇಕು ಗೊತ್ತಾ, ವಿ ಹ್ಯಾವ್ ಟು ಬಿ ವೆರಿ ನ್ಯಾಚುರಲ್. ಏನೋ ಬೆಂಚ್ ಮೇಲೆ ಹತ್ತೀವಿ, ಇಳಿತೀವಿ, ಅದನ್ನ ನ್ಯಾಚುರಲ್ ಏನ್ ಸಿಗುತ್ತೆ ಹಂಗೆ ಅಲ್ಲ. ಏನೋ ಬುಕ್ ಸಿಗ್ತಾ ಬುಕ್ ತಳ್ತೀವಿ, ಇನ್ನೊಂದೇನೋ ಸಿಗ್ತಾ, ಯಾರೋ ಅದನ್ನ ಏನ್ ಬೇಕಾದ್ರೆ ಮಾಡ್ಬೋದು. ಬಟ್ ಮೇಕ್ ಶೋರ್ ಆ ಟೇಕ್ ಅಲ್ಲಿ, ಆ ಮೂವ್ಮೆಂಟ್ ಅಲ್ಲಿ ನಿಮ್ಗೆ ಏನ್ ನ್ಯಾಚುರಲ್ ಆಗಿ ಆಗುತ್ತೆ ಅದನ್ನೇ ಮಾಡ್ಬೇಕು. ಈ ತರದೆಲ್ಲ ಬಂದಾಗ ಸರಿನಾ, ವರ್ಕ್ ಮಾಡಿ ನೀವು ಒಂಚೂರು. ಎಸ್ ಸರ್, ಡೆಫಿನೆಟ್ಲಿ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ಈಗ ನೋಡೋದಕ್ಕೆ ಅವರು ಜಾಜಿ ಹೂ ತರ ಇದ್ರು. ಸೂಜಿ ಪಾತ್ರದಲ್ಲಿ ಎಲ್ಲರ ಹುಡುಗರ ಹಾರ್ಟ್ ಅಲ್ಲಿ ಲಗ್ಗೆ ಇಟ್ಟು ಆಣೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದು ನಿಶ್ವಿಕಾ, ನಿಮ್ಮನ್ನ ನೀವು ನೋಡ್ಕೊಂಡ್ರಾ ಅಥವಾ ನಿಮ್ಮ ಪಾತ್ರದಲ್ಲಿ ಪೂಜಾ ಅವ್ರನ್ನೇ ನೋಡಿದ್ರಾ? ಡೆಫಿನೆಟ್ಲಿ ನಾನು ನೋಡಿದೆ. ಬಿಕಾಸ್ ಐ ಫೀಲ್ ಲೈಕ್ ಆ ಮಚ್ಚೆ ಇದು ಪಾರ್ಟ್ ಎಲ್ಲ ತೋರಿಸಿದಾಗ ಯು ಲುಕ್ ವೆರಿ ನೈಸ್ ಪೂಜಾ. ಈ ಒಂದು ಅಟೈರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ನೀವು. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಆಫ್ ಕೋರ್ಸ್ ನನಗೆ ಈ ಸೀನ್ ತುಂಬಾ ಹಳೆ ನೆನಪುಗಳ ತರ ಅನಿಸ್ತಾ ಇದೆ. ಬಿಕಾಸ್ ಐ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ ಫಾರ್ ದಿಸ್ ರೋಲ್, ದಿಸ್ ಕ್ಯಾರೆಕ್ಟರ್. ಅಂಡ್ ಪ್ಲಸ್ ನನ್ಗೆ ಇಡೀ ತಂಡ ನನಗೆ ಒಂಥರ ತುಂಬಾ ಹತ್ರವಾದಂತ ತಂಡ. ಡೈರೆಕ್ಟರ್ ಆಗಿರ್ಬೋದು, ತರುಣ್ ಸರ್ ಆಗಿರ್ಬೋದು, ಇವನ್ ಅಲ್ಲಿ ಇದ್ದಿದ್ದು ಹುಡುಗರೆಲ್ಲಾರು. ಸೊ ಎವ್ರಿಥಿಂಗ್ ಇಸ್ ಟೂ ಕ್ಲೋಸ್ ಟು ಮೈ ಹಾರ್ಟ್. ಈ ಇಡೀ ಸಿನಿಮಾನೇ ನನಗೆ ತುಂಬಾ ಹತ್ರವಾದ ಸಿನಿಮಾ. ಅಂಡ್ ಪೂಜಾ, ನಿಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅಂಡ್ ಸೇಮ್ ಥಿಂಗ್ ನಾನು ಹೇಳಿದಾಗ, ನೀವೆಲ್ಲರೂ ಅರ್ಥ ಮಾಡ್ಕೊಬೇಕಾಗಿರೋದು ಶಾರ್ಟ್ಸ್ ನ ಅರ್ಥ ಮಾಡ್ಕೊಬೇಕು. ಈಗ ಎಲ್ಲರೂ ಆಕ್ಟ್ಸ್ ನ ಅರ್ಥ ಮಾಡ್ಕೊಂಡಿದ್ದೀರಾ, ಎಮೋಷನ್ ಅರ್ಥ ಮಾಡ್ಕೊಂಡಿದ್ದೀರಾ, ಪ್ರೆಸೆಂಟ್ ಹೆಂಗ್ ಮಾಡೋದು ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಯಾವ ಶಾರ್ಟ್ ನಾನು ಎಷ್ಟು ಕೊಡಬೇಕು, ಎಷ್ಟು ಏನ್ ಮಾಡ್ಬೇಕು. ಸೊ ಇಫ್ ಯು ಕನೆಕ್ಟ್ ಟು ದಟ್, ಐ ಥಿಂಕ್ ಯು ವಿಲ್ ಡೂ ಅ ಬ್ರಿಲಿಯಂಟ್ ಜಾಬ್ ಪೂಜಾ. ತರುಣ್ ಸರ್ ಹೇಳ್ದಂಗೆ ಒಂದೊಂದು ಶಾರ್ಟ್ಸ್ ಅಲ್ಲಿ ಇದನ್ನೇ ಮಾಡ್ಬೇಕು ಅಂತ ಪ್ರಿಪೇರ್ಡ್ ಆಗಿ ಹೋಗ್ಬೇಡಿ. ಯು ನೋ ಯು ಹ್ಯಾವ್ ಇಟ್ ಇನ್ ಯು ಅಂಡ್ ದಿಸ್ ಇಂಟರ್ನಲ್ ಹೈಪರ್ ಗರ್ಲ್ ನಿಮ್ಮಲ್ಲಿ. ಸೊ ಅದು ಐ ಥಿಂಕ್ ತರುಣ್ ಸರ್ ಹ್ಯಾಸ್ ಟೋಲ್ಡ್ ಯು ಟು ಕಂಟ್ರೋಲ್ ದಟ್. ಬಿಕಾಸ್ ಎಲ್ಲಾ ಪಾತ್ರನೂ ಅಷ್ಟೊಂದು ಹೈಪರ್ ಆಗಿರಲ್ಲ. ಬಟ್ ಅದರ್ ದೆನ್ ದಟ್ ಯು ಲುಕ್ ಬ್ಯೂಟಿಫುಲ್. ಅಂಡ್ ನೀವ್ ಏನ್ ಮಾಡಿದ್ರಿ ಅದು ತುಂಬಾ ಅಚ್ಚುಕಟ್ಟಾಗಿ ಮಾಡಿ. ಎಸ್ ಮ್ಯಾಮ್, ಶೋರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ನಿಶ್ವಿಕಾ. ರಮೇಶ್ ಸರ್, ವೆರಿ ನೀಟ್, ಬಹಳ ಅಚ್ಚುಕಟ್ಟಾಗಿತ್ತು, ನನಗಂತೂ ಇಷ್ಟ ಆಯ್ತು. ಅಂಡ್ ಶಿ ಹ್ಯಾಸ್ ಶೇರ್ಡ್ ಅ ಫೀಲಿಂಗ್ಸ್. ಓಜಿ ಹೇಳಿದ್ದಾರೆ, ತುಂಬಾ ನೀಟ್ ಆಗಿತ್ತಪ್ಪ ಪೂಜಾ, ವೆರಿ ನೈಸ್. ಥ್ಯಾಂಕ್ ಯು ಸರ್. ಸೂಪರ್. ಥ್ಯಾಂಕ್ ಯು ರಮೇಶ್ ಸರ್. ಓಕೆ, ನಾವು ಸ್ಟಾರ್ ರೇಟಿಂಗ್ಸ್ ಕೇಳಕ್ಕಿಂತ ಮುಂಚೆ ಈ ದೃಶ್ಯವನ್ನ ನಮಗೆ ಅಲ್ಲಿ ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸರ್ ಎಂ ವಿಶ್ವೇಶ್ವರಯ್ಯ ಹೈಸ್ಕೂಲ್ ಚಿಕ್ಕಬಳ್ಳಾಪುರದವರಿಗೆ ನಮ್ಮ ವೇದಿಕೆ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಅಂಡ್ ಪೂಜಾ, ನಿಮ್ಮ ಈ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ 4.5. 4.5. ಪ್ರೇಮಾ ಮ್ಯಾಮ್ 4. ನಿಶ್ವಿಕಾ 4.5. ಸೂಪರ್, 4.5. ಥ್ಯಾಂಕ್ ಯು ಪೂಜಾ. ಥ್ಯಾಂಕ್ ಯು ಮ್ಯಾಮ್. ನಾ ಹೇಳೋದನ್ನ ಗಮನ ಇಟ್ಟು ಕೇಳಿ. ನಿಮ್ಮ ಹತ್ರ ಒಂದು ಫೋನು, 50 ರೂಪಾಯಿ ಮತ್ತು 45 ಸೆಕೆಂಡ್ ಇದ್ರೆ ಸಾಕು.
24 ಕ್ಯಾರೆಟ್ ಶುದ್ಧ ಚಿನ್ನ ನಿಮ್ಮ ಮನೆ ಬಾಗಿಲುಗಳಿಗೆ ಬರುತ್ತೆ. ಹೌದು, ಜಾರ್ ಆಪ್ ಬಳಸಿದ್ರೆ ನೀವು ಬ್ಯಾಂಕ್ ಅಥವಾ ಜ್ಯುವೆಲರಿ ಶಾಪ್ಗೆ ಹೋಗ್ಬೇಕಾಗಿಲ್ಲ. ಕೇವಲ ಜಾರ್ ಆಪ್ ಓಪನ್ ಮಾಡಿ 50 ರೂಪಾಯಿ ಸೇವಿಂಗ್ಸ್ ಅಮೌಂಟ್ ಅನ್ನ ಸೆಟ್ ಮಾಡಿ ಮತ್ತು ನಿಮ್ಮ ಚಿನ್ನವನ್ನ ಪಡೆಯಿರಿ. ಈ ಚಿನ್ನ ಶುದ್ಧ ಹಾಗೂ ಸುರಕ್ಷಿತವಾಗಿದ್ದು ಮತ್ತು ಸಮಯದ ಜೊತೆ ಬೆಳೀತಾ ಇರುತ್ತೆ. ಇದು ನಮ್ಮ ಹಿರಿಯರು ನಂಬಿದ್ದ ಚಿನ್ನವೇ, ಆದರೆ ಈಗ ಸ್ಮಾರ್ಟ್ ಆಗಿ ಬದಲಾಗಿದೆ ಅಷ್ಟೇ. ಈಗ ನೀವು 1 ಅಥವಾ 2 ಗ್ರಾಮ್ ಚಿನ್ನವನ್ನ ಕಷ್ಟಪಟ್ಟು ಒಂದೇ ಸಲ ಖರೀದಿ ಮಾಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಸಣ್ಣದಾಗಿ ಪ್ರಾರಂಭ ಮಾಡಬಹುದು. ಕೇವಲ 50 ರೂಪಾಯಿಯಿಂದ ನಿಮ್ಮ ಸೇವಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬಹುದು ಮತ್ತು ಯಾವುದೇ ಸಮಯದಲ್ಲಿ ಬೇಕಾದ್ರೂ ನಿಮ್ಮ ಉಳಿತಾಯದ ಮೌಲ್ಯವನ್ನ ಚೆಕ್ ಮಾಡಬಹುದು. ಇದರಲ್ಲಿ ಯಾವುದೇ ರೀತಿಯ ಕಾಗದ ಪತ್ರ, ಗೊಂದಲ ಅಥವಾ ಕಾಯೋ ಅವಶ್ಯಕತೆ ಇಲ್ಲ. 2 ಕೋಟಿಗೂ ಹೆಚ್ಚಿನ ಭಾರತೀಯರು ಈಗಾಗಲೇ ಜಾರ್ ಮೂಲಕ ಉಳಿತಾಯ ಮಾಡ್ತಿದ್ದಾರೆ. ಇನ್ನೇನು ರಕ್ಷಾಬಂಧನ ಹತ್ರ ಬರ್ತಾ ಇದೆ, ಇದು ನಿಮ್ಮ ಸಮಯ. ಇವತ್ತು ಯಾರು 50 ರೂಪಾಯಿಂದ ಉಳಿತಾಯ ಪ್ರಾರಂಭ ಮಾಡ್ತಾರೋ ಅವರಿಗೆ ಪ್ರತಿ ಎಪಿಸೋಡ್ ನಲ್ಲಿ ಚಿನ್ನದ ನಾಣ್ಯ ಗೆಲ್ಲುವ ಅವಕಾಶ ಇದೆ. ಈಗ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಉಳಿತಾಯ ಶುರು ಮಾಡಿ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಚಿಕ್ಕಮಗಳೂರಿನ ಚಿಕ್ಕ ಮಲ್ಲಿಗೆ ಸೌಗಂಧಿಕಾ. ಹಲೋ ಸೌಗಂಧಿಕಾ. ಹಾಯ್ ಮ್ಯಾಮ್. ಹೇಗಿತ್ತು ಅಲ್ಲೇ ಹೋಗಿ ಆ ಶೂಟಿಂಗ್ ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಂಡಿದ್ದು? ಮ್ಯಾಮ್, ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ಆ್ಯಕ್ಟ್ ವಿತ್ ಕ್ಯಾಮ್ರಾ ಅಂತ ಕೊಟ್ಟಾಗಲೇ ಕ್ಯಾಮ್ರಾದ ಮುಂದೆ ಹೆಂಗೆ ಫೇಸ್ ಮಾಡಬೇಕು ಅನ್ನೋದು ಫಸ್ಟ್ ಕಲ್ತಿದ್ದು. ನನಗೆ ಸಿಕ್ಕಿದ್ದು 2013 ಬಂದ ಯಶ್ ಸರ್ ಮತ್ತು ಮೇಘನಾ ರಾಜ ಅವ್ರದ್ದು ರಾಜಹುಲಿ ಮೂವಿ. ಓಹ್, ಸೂಪರ್ ಹಿಟ್ ಮೂವಿ ರಾಜಹುಲಿ. ಓಕೆ ಸೌಗಂಧಿಕಾ, ನೀವು ಆಕ್ಟ್ ಮಾಡಿರುವಂತಹ ರಾಜಹುಲಿ ಚಿತ್ರದ ಈ ಐಕಾನಿಕ್ ಸೀನ್ ನ ನೋಡ್ಕೊಬೋಣ. ಪ್ಲೇಟ್. ಅಲ್ಲಿ ನೋಡೆ ರಾಜಹುಲಿ ನಿಂತಿದ್ದಾನೆ. ನಿಂತಿರ್ಲಿ ಬಿಡೆ, ರಾಜ ಹುಲಿ ಅಂತ ಹೆಸರಿಟ್ಕೊಂಡ್ರೆ ಹುಲಿ ಆಗ್ಬಿಡ್ತಾನ. ಲೇ, ನಮ್ಮ ಕಡೆನೇ ಬರ್ತಾವನ್ ಕಣೆ. ಬರ್ಲಿ ಬಿಡು, ಈ ಹುಲಿಗೆ ಹೇಗೆ ಹುಲ್ ತಿನ್ಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ಏನೇ ಸುಂದ್ರಿ, ನೋಡೋಕೊಳ್ಳೆ ಫಿಗರ್ ಅಂತ ಕೊಬ್ಬ. ಜನ ನನಗೇ ಗಾಂಚಲಿ ಅಂತಾರೆ, ನಿನಗೆ ನನಗಿಂತ ಗಾಂಚಲಿನ? ಓಕೆ. ಅಲ್ಲ ಮೂದೇವಿ, ನಿಜವಾಗ್ಲೂನಾ? ಓಕೆ ಅನ್ನಲ್ಲ. ಇದನ್ನೇ ಒಂದು 6 ತಿಂಗಳು ಮುಂಚೆ ಹೇಳೋದಲ್ವಾ? ಯಾವಾಗ ನಮ್ಮ 6 ತಿಂಗಳು ಟೈಮ್ ವೇಸ್ಟ್ ಮಾಡಿಸ್ಬಿಟ್ಟಲ್ಲ. ನಾನು ಓಕೆ ಅಂದಿದ್ದು ಅವನಿಗಲ್ಲ, ನಿನಗೆ. ವಾ, ಏನೋ ಏನಂದೆ ನೀನು? ನನಗೆ ನಿನ್ಕಂಡ್ರೆ ಇಷ್ಟ ಅಂದೆ. ಏನ್ ಮಾತಾಡ್ತಿದ್ಯಾ? ಇಷ್ಟ ಬಂದ ಬಲಾಚಾಗಿದೆ ಬೊಂಬೆ ಆಟ್ವೆ. ನಡಿ ನಡಿ ನೀನು. ನಾನೇನ್ ಮಾಡ್ದೆ? ಏನ್ ತಮಾಷೆ ಮಾಡ್ತಿದ್ಯಾ? ಅವತ್ತು ಬಂದು ಪ್ರಪೋಸ್ ಮಾಡಿದಾಗ ಕಣ್ಣಲ್ಲಿ ಕೆಂಡ ಇಟ್ಕೊಂಡು ವೀರ್ಗಾಸನೆ ಆಡ್ಬಿಟ್ಟೆ. ಇನ್ನೇನ್ ಮತ್ತೆ, ನೀನ್ ಕರೆದ ತಕ್ಷಣ ತಲೆ ಬಗ್ಗಿಸ್ಕೊಂಡು ಬಾರ್ಲಾ ಮಕ್ಳು ಮಾಡೋಣ ಅಂದಾರ? ನೀನ್ ತಿರ್ಗಾ ಬಂದು ಕೇಳ್ಬೇಕಿತ್ತು. ಇನ್ನೊಂದ್ಸಲ ಈಗೆಲ್ಲ ಬಂದ್ರೆ ಊರ್ ಜನರನ್ನೆಲ್ಲ ಸೇರಿಸಿ ಕೂಗಾಡ್ಬಿಡ್ತೀನಿ ಅಂದೆ. ನಾನು ಅವಾಗ ಮೈನರ್, ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಇರಲಿಲ್ಲ. ಈಗೇನು ಮೆಚುರಿಟಿ ಬಂದಿರೋದಕ್ಕೆ ಮೆಚ್ಕೊಂಡಿರೋದು. ಮತ್ತ ಅವನ ಕತೆ ಏನ್ ಪಾಪ? ಅವನ್ಗೋಗಿ ಏನ್ ಹೇಳಿ? ನಾನು ಪಂಚಲಿಂಗೇಶ್ವರ ಬಸ್ ಹತ್ಕೊಂಡ್ ಬಂದಿದ್ದೆ ನಿನ್ನ ನೋಡೋಕ್ಕೆ ಅಂತ. ಅದನ್ನು ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗತ್ತೆ? ನೀನು ಕೊಟ್ಟಿರೋ ಕ್ವೆಶ್ಚನ್ ಪೇಪರ್ಗೆ ನಾನು ಆನ್ಸರ್ ಮಾಡಾಯ್ತು. ತಲೆಯಿಂದ ವ್ಯಾಲ್ಯುಯೇಟ್ ಮಾಡಬೇಡ, ಹಾರ್ಟಿಂದ ಮಾಡು. ಡೋಂಟ್ ವರಿ, ಅರ್ಜೆಂಟ್ ಏನೂ ಇಲ್ಲ. ಟೇಕ್ ಯುವರ್ ಓನ್ ಟೈಮ್. ಸೇಮ್ ಪ್ಲೇಸ್, ಸೇಮ್ ಟೈಮ್, ಟುಮಾರೋ. ವಾಟ್ ಐ ಆಮ್ ಸೇಯಿಂಗ್ ಈಸ್ ವಿ ಆರ್ ಆನ್ ದ ಸೇಮ್ ಬೋಟ್ ಯಾರ್. ಬಾಯ್.
ಫಾರ್ ಸೌಗಂಧಿಕಾ. ರಾಕಿಂಗ್ ಸ್ಟಾರ್ ಯಶ್ ಸರ್ ಹಾಗೂ ಮೇಘನಾ ರಾಜ್ ಅವರು ಅಭಿನಯಿಸಿದಂತ ಸೂಪರ್ ಡೂಪರ್ ಹಿಟ್ ಫಿಲ್ಮ್ ರಾಜಾಹುಲಿ. ಈ ಸಿನಿಮಾ ಏನಿಲ್ಲ ಅಂದ್ರೆ ಇವಾಗ ಬಿಡುಗಡೆಯಾಗಿ 12 ವರ್ಷ ಆಗಿದೆ. ಸೊ ಅಂತ ಒಂದು ಸೀನ್ ನ ಆಯ್ಕೆ ಮಾಡಿಕೊಂಡು ಸೌಗಂಧಿಕಾ ಅವರು ಅದ್ಭುತವಾಗಿ ಆಕ್ಟ್ ಮಾಡಿದಾರೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್ ಅವ್ರಿಗೆ. ಫಸ್ಟ್ ಡೈರೆಕ್ಟರ್ ಹತ್ರ ಕೇಳ, ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವರೇ. ಹಾಯ್ ಸೌಗಂಧಿಕಾ. ಹಾಯ್ ಸರ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾನೇ ಚೆನ್ನಾಗಿತ್ತು ಸರ್. ಒಳ್ಳೆ ಸೀನ್, ಒಂದು ಐಕಾನಿಕ್ ಸೀನ್ ಅದು ರಾಜಾಹುಲಿ ಸಿನಿಮಾನೇ ಚೆನ್ನಾಗಿ ನಮ್ಗೆಲ್ಲರಿಗೂ ಇಷ್ಟ ಆದಂತ ಒಂದು ಸಿನಿಮಾ. ಮೇಘನಾ ರಾಜ್ ಅವ್ರದ್ದು ಒನ್ ಆಫ್ ದಿ ಬೆಸ್ಟ್ ಸಿನಿಮಾಸ್, ಅವ್ರ ಕೆರಿಯರ್ ಅಲ್ಲಿ ಮಾಡಿದಂತ ಒಂದು ಬೆಸ್ಟ್ ಸಿನಿಮಾ ಇದು ರಾಜಾಹುಲಿ. ತುಂಬಾ ಚೆನ್ನಾಗಿ, ಅಂದ್ರೆ ಆ ಸೀನ್ ಏನಿದೆ ಚೆನ್ನಾಗಿ ಪುಲ್ ಆಫ್ ಮಾಡಿದೀರಾ ನನಗೆ ಅನ್ಸಿದ್ದು. ನಂದೊಂದು ಚಿಕ್ಕ ಸಜೆಷನ್ ಸೌಗಂಧಿಕಾ, ಎಸ್ ಸರ್. ಡೈಲಾಗ್ ಹೇಳ್ಬೇಕಾದ್ರೆ ಇನ್ನೊಂದು ಚೂರ್ ಟೈಮ್ ತಗೊಳ್ಳಿ, ರಶ್ ಮಾಡಬೇಡಿ. ಈಗ ನಿಮ್ಗೊಂದು ಅಲ್ಲೊಂದು ಪಾಯಿಂಟ್ ಅಲ್ಲಿ ಇನ್ನೇನು ಈ ಅಂತ ನಕ್ಕೊಂಡಿರ್ಬೇಕಾ ಅನ್ನೋದು ಏನೋ ಒಂದು ಡೈಲಾಗ್ ಬರುತ್ತಲ್ವಾ, ಎಸ್ ಸರ್, ಎಸ್ ಸರ್. ಆ ಈ ಅನ್ನೋದೇನು ಅಂದ್ರೆ ಅದು ಅಕ್ಷರ ಈ ಅಲ್ಲ, ನಾವು ಹಲ್ ಬಿಟ್ಕೊಂಡು ಈ ಅಂತ ಅನ್ನೋದು. ಸೊ ಆ ಚೇಂಜ್ ಅವ್ರು ತೋರಿಸ್ಬೇಕು ನೀವು ಅಲ್ಲಿ. ಒಂದ್ ಸೆಕೆಂಡ್ ರಿಜಿಸ್ಟರ್ ಮಾಡಿದ್ರೆ ಅದು ನೆಕ್ಸ್ಟ್ ಮತ್ತೇನೋ ಹೇಳಕ್ಕಾಗತ್ತೆ. ಇಲ್ಲ ಅಂದ್ರೆ ಡೈಲಾಗ್ ತರ ಹೋಗ್ಬಿಡುತ್ತೆ. ಫ್ರೆಂಡ್ ಇನ್ನೊಂದು ಈ ಅಂತ ಹಲ್ಕಿಸ್ಕೊಂಡು ಅನ್ನೋ ತರನೂ ಆಗುತ್ತೆ. ಫ್ರೆಂಡ್ ಮತ್ತೊಂದು ಅಂತ ಅಂದ್ಬಿಟ್ಟು ಈ ಅಂತ ಫೇಸ್ ನಿಮ್ಗೆ ಒಂದು ಬೇರೆ ಎಕ್ಸ್ಪ್ರೆಷನ್ ಕೊಡುತ್ತೆ, ಅದನ್ನ ಬ್ರೇಕ್ ಮಾಡುತ್ತೆ ಅಲ್ವಾ. ಯಾಕಂದ್ರೆ ಇಲ್ಲಿ ಇಡೀ ಸೀನ್ ಅಲ್ಲಿ ದೇರ್ ಇಸ್ ನೋ ಬಾಡಿ ಲ್ಯಾಂಗ್ವೇಜ್. ನಾವು ಓಡಾಡ್ತಾ ಇದೀವಾ ಇನ್ನೊಂದು ಏನೂ ಇಲ್ಲ. ಇಫ್ ಯು ಅಬ್ಸರ್ವ್ ಮಾಡಿದ್ರೆ ಇಡೀ ಸೀನು 2 ಶಾಟ್ ಇರುತ್ತೆ. ಒಂದು 2 ಶಾಟ್ ಅಂದ್ರೆ ನೀವಿಬ್ರು ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಾನು ಈ ಪರ್ಸ್ಪೆಕ್ಟಿವ್ ನಲ್ಲಿ ಇದೀನಿ, ನಿಮ್ಮಿಬ್ರದ್ದು 2 ಶಾಟ್ ಇದೆ. ಇಲ್ಲ ಅಂದ್ರೆ ಸಜೆಷನ್ಸ್ ಅಂತ ಕಟ್ ಮಾಡ್ತೀವಿ. ಅವ್ರ ಓವರ್ ದಿ ಶೋಲ್ಡರ್ ನಲ್ಲಿ ನಿಮ್ದು ಕ್ಲೋಸ್ ಅಪ್, ನಿಮ್ದು ಓವರ್ ದಿ ಶೋಲ್ಡರ್ ನಲ್ಲಿ ಅವ್ರ ಕ್ಲೋಸ್ ಅಪ್. ಈ ಸೀನ್ ಅಷ್ಟೇ ಕೇಳ್ತಾ ಇರುತ್ತೆ, ಅಷ್ಟೇ ಸಿಂಪಲ್ ಕೇಳೋದು. ಸೊ ನಮಗೆ ನಾವು ರಿಸ್ಟ್ರಿಕ್ಟ್ ಆಗಿರೋದ್ರಿಂದ ಇಲ್ಲೇ ಆಕ್ಟ್ ಮಾಡ್ಬೇಕು ಅಂತ ಬಂದಾಗ ಏನಾಗುತ್ತೆ, ಈ ತರದೆಲ್ಲ ಸ್ವಲ್ಪ ನಾವು ಎಕ್ಸ್ಟ್ರಾ ಮಾಡ್ಬೇಕು. ಮಾಡಿದ್ರೆ ಅವಾಗ ಇನ್ನೊಂಚೂರು ನಮಗೆ ಎನ್ಹಾನ್ಸ್ ಆಗುತ್ತೆ. ಬಟ್ ಚೆನ್ನಾಗಿ ಕಾಣಿಸ್ತೀರಾ ಸ್ಕ್ರೀನ್ ಮೇಲೆ, ನಿಮ್ ಸ್ಮೈಲ್ ಚೆನ್ನಾಗಿದೆ, ಅದನ್ನೆಲ್ಲ ಬೆಸ್ಟ್ ಯೂಸ್ ಮಾಡ್ಕೊಂಡಿದ್ದೀರಾ ನೀವು. ಓಕೆ, ಗುಡ್ ಲಕ್ ಯಾರ್. ಥ್ಯಾಂಕ್ ಯು ಸರ್. ರಮೇಶ್ ಸರ್, ನಿಮ್ಗೆ ಹೇಗೆ ಅನ್ಸ್ತು ಈ ಆಕ್ಟ್? ಸೌಗಂಧಿಕಾ ಬಹಳ ಕಾನ್ಫಿಡೆಂಟ್ ಆಗಿ ಕ್ಯಾಮ್ರಾನ ಫೇಸ್ ಮಾಡಿದ್ರಿ, ಅದು ನನಗೆ ಇಷ್ಟ ಆಯ್ತು. ಸ್ವಲ್ಪನೂ ಟೆನ್ಷನೇ ಇಲ್ಲ. ದಟ್ ಇಸ್ ವೆರಿ ಗುಡ್. ಬಟ್ ಎಲ್ಲಿ ಎನ್ಹ್ಯಾನ್ಸ್ ಆಗಬಹುದಾಗಿತ್ತು ಅಂದ್ರೆ, ಈಗ ನೀವು ಅನುಶ್ರೀ ಹತ್ರ ಮಾತಾಡ್ತಿದ್ರಾ ಅಥವಾ ಪ್ರೇಮ್ ಹತ್ರ ಮಾತಾಡ್ತಿದ್ರಾ, ಅದೇ ಡೈಲಾಗ್ ಅದೇ ಪದಗಳು, ಏನು ಚೇಂಜ್ ಇಲ್ಲ. ಬಟ್ ಅಲ್ಲಿ ನಿಮ್ ಲವ್ವರ್ ನಿಂತಿದ್ದಾನೆ ಅಂದಾಗ ಅಪ್ರೋಚೇ ಬೇರೆ, ಡೈಲಾಗ್ ಸೇಮ್ ಇರ್ಬೋದು. ದಟ್ ವಾಸ್ ಮಿಸ್ಸಿಂಗ್ ಇನ್ ದ ಫಸ್ಟ್ ಬ್ಲಾಕ್. ನೀವು ಸೆಕೆಂಡ್ ಬ್ಲಾಕ್ ಅವನ ಹತ್ರ ಹೋಗ್ತೀರಾ ನೋಡಿ, ಅಲ್ಲದ್ ಬಂತದು. ಅವನ ಹತ್ರ ಹೋದಾಗ ಆ ಲವ್ ಎಲ್ಲ ಬಂದ್ಬಿಡ್ತು. ದಟ್ ಶುಡ್ ಕಮ್ ಇನ್ ಎವ್ರಿಥಿಂಗ್ ದಟ್ ಯು ಡೂ. ಅದು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ರಮೇಶ್ ಸರ್. ಸೌಗಂಧಿಕಾ, ಬಟ್ ನನಗೆ ಖುಷಿ ಆಗಿದೆ ಏನಂದ್ರೆ ನೀವು ಮಂಡ್ಯ ಸ್ಲ್ಯಾಂಗ್ ಎಲ್ಲ ಮಾತಾಡಿದ್ರೆ. ನೀವು ಬೇಸಿಕಲಿ ಮಂಡ್ಯದವರ? ಇಲ್ಲ ಮ್ಯಾಮ್, ನಾನು ಕಲ್ತಿದ್ದ ಇದಕ್ಕೋಸ್ಕರ. ಸ್ಲ್ಯಾಂಗ್ ಫಸ್ಟ್ ನನಗೆ ಬರಲ್ಲ ಮ್ಯಾಮ್. ಅದು ಆ ಬಡ್ಡೆತದೆ ಆ ಸ್ಲ್ಯಾಂಗ್ ಮಾತಾಡೋದೇ ಕಷ್ಟ. ನಮ್ಮೂರ್ ಸೈಡ್ ನಾವು ನಾರ್ಮಲ್ ಆಗಿ ಈ ಕುಂದಾಪುರ ಭಾಷೆ, ನಾವು ಘಾಟಿ ಹತ್ರ ಇದ್ದು ಅದೇ ಭಾಷೆ ಮಾತಾಡ್ತೀವ. ಇದು ಇವಾಗ ಒಂದು ಕೆಲಸ ಮಾಡಿ ಸೌಗಂಧಿಕಾ, ಇದೇ ಡೈಲಾಗ್ನ ಒಂದ್ಸಲಿ ಮಂಡ್ಯ ಸ್ಲ್ಯಾಂಗ್ ಅಲ್ಲೂ ಹೇಳಿ, ಕುಂದಾಪುರ ಸ್ಲ್ಯಾಂಗ್ ಅಲ್ಲಿ ಹೇಳಿ, ಆಮೇಲೆ ಇಲ್ಲಿ ಬೆಂಗಳೂರು ಸ್ಲ್ಯಾಂಗ್ ಅಲ್ಲಿ ಹೇಳಿ, ಒಂದು 4-5 ಉತ್ತರ ಕರ್ನಾಟಕ ಶೈಲಿಯಲ್ಲೆಲ್ಲ ಹೇಳಕ್ಕಾಗತ್ತಾ ನೋಡಿ, ಟ್ರೈ ಮಾಡಿ. ನೀನು ಕೊಟ್ಟಿದ್ದ ಕ್ವೆಶನ್ ಪೇಪರ್ಗೆ ನಾನು ಆನ್ಸರ್ ಮಾಡಾಯಿತು. ಹಾರ್ಟಿಂದ ವ್ಯಾಲ್ಯೂಯೇಟ್ ಮಾಡು, ತಲೆ ಓಡಿಸಿ ಮಾಡಬೇಡ. ಅರ್ಜೆಂಟೇನಿಲ್ಲ, ಟೇಕ್ ಯುವರ್ ಓನ್ ಟೈಮ್. ವಾಟ್ ಐ ಆಮ್ ಸೇಯಿಂಗ್ ಈಸ್ ವಿ ಆರ್ ಇನ್ ದ ಸೇಮ್ ಬೋಟ್ ಯಾ. ಸೇಮ್ ಪ್ಲೇಸ್, ಸೇಮ್ ಟೈಮ್, ಟುಮಾರೋ. ಸಿಯಾ. ಈಗ ಉತ್ತರ ಕರ್ನಾಟಕದ ಮಾಡ್ತೀನಿ. ಕೇಳಲೆ ನಿಮ್ಮ ಅವನ, ನೀ ಕೊಟ್ಟಿದ್ದ ಕ್ವೆಶನ್ ಪೇಪರ್ಗೆ ನಾ ಆಲ್ರೆಡಿ ಆನ್ಸರ್ ಮಾಡಿನ್ಲೇ. ತಲೆ ಓಲ್ಸ್ ಮಾಡಿ ಮಾಡಬೇಡ, ಸ್ವಲ್ಪ ಹಾರ್ಟಿಂದು ಮಾಡಲೆ. ನಾ ಇದೆಲ್ಲ ಎದಕ್ಕೆ ಹೇಳಲಿಕ್ಕೆ ಹತ್ತೀನಿ ಅಂದರೆ, ವಿ ಆರ್ ಇನ್ ದಿ ಸೇಮ್ ಹಡಗ್ಯಾ. ನಾಳೆ ಬರ್ತೀನಿಲೇ, ಬಾಯ್. ವರ್ಷ ಡಿಗ್ರಜೆ ಹ್ಯಾಂಗಿತ್ತು? ಬೆಂಕಿ ಬಬಲಾದಿತ್ರಿ ಅಕ್ಕಾರ. ಹಂಗ ಮಾತಾಡಕತ್ತಾರ ನಿಮ್ಮೂರ್ ಕಡೆ? ಅಲ್ರಿ, ಅವ್ರು ಸ್ಟಾರ್ಟಿಂಗ್ ನಿಮ್ಮ ಮೌನ್ ಅಂದ್ಮೇಲೆ ಗೊತ್ತಾತ್ರಿ ಅದು ಚಾಲು ಅವ್ರು ಮಾಡ್ಯಾರ. ಹೌದು, ಯಾಕಂದ್ರೆ ಅದು ಬಹಳ ಆತ್ಮೀಯತೆಯಿಂದ ಮಾತಾಡ್ತಾರ. ಹೌದ್ರಿ, ಬಹಳ ಪ್ರೀತಿಯಿಂದ ಹೇಳುದ್ರಿ. ಬೈರಲ್ರಿ ಅದು. ಅಲ್ಲ, ಅದು ಪ್ರೀತಿ. ಹಾ ರೀ, ಪ್ರೀತಿ ರೀ. ಅವ್ರು ಅವನವನ ಅಂತ ಹೇಳಿಲ್ಲ ಅಂದ್ರೆ ನಾವು ಅವ್ರವ್ರು ಅಂತ ಅನ್ಸದೇ ಇಲ್ಲ. ಹೌದ್ರಿ. ವರ್ಷ ಆ ಭಾಷಿ ಆ ಬೈಗಳ ಒಂದ್ಸಲ ನೀ ಟ್ರೈ ಮಾಡ್ಬೇಕು ಆ ಡೈಲಾಗ್. ನೋಡ್ಲೆ ಮಗನ, ನೀ ಕೊಟ್ಟಿದ್ದ ಕ್ವಶನ್ ಪೇಪರ್ಗ ನಾ ಆಲ್ರೆಡಿ ಆನ್ಸರ್ ಮಾಡೀನಿ. ತಲೆಯಿಂದ ಮಾಡಬೇಡ, ಹಾರ್ಟಿಂದ ಮಾಡ. ಅವಾಗ ನಾನು ಹಿಂಗೆ ಸಿಕ್ಕನ. ಏನು ಹೇಳುದಂದ್ರ, ನಾವಿಬ್ರು ಒಂದ ಬೋಟ್ನಾಗ ಅದೀವಿಲ್ಲ ನಿಮ್ಮ ಮೌನ. ಇದನ್ನ ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ಡೈಲಾಗ್ ಹೇಳಿದ್ರೆ ಹೆಂಗಿರತ್ತೆ ಅಂತ. ಚಿಂಚು ಚ್ವಾವ್ ಅನಕುಚಾ ಅನಕುಚಾ, ನೀ ಕೊಚ್ಚಿ ಕ್ವಶನ್ ಪೇಪರ್ ಆನ್ಸರ್ ಮಾಡಿದೆ. ತಲೆ ಉಪಯೋಗಿಸಿ ವೈಟ್ ನೋ ಹಾರ್ಟಿಂದ ಎಸ್ ಎಸ್. ಸೂಪರ್. ನೀನು ಯಾವುದಕ್ಕೂ ನೀನು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ಹ್ಯಾಶ್ಟ್ಯಾಗ್ ಜಾಪನೀಸ್ ಫಿಲ್ಮ್ ಆ ಥರ ಎಲ್ಲ, ಕೊರಿಯನ್ ಫಿಲ್ಮ್ ಆ ಥರ ಆಗ್ತಾ ಇರೋ. ಯು ನೆವರ್ ನೋ, ಅಲ್ಲಿ ನೀನು ವೈರಲ್ ಆದರೂ ಆಗ್ಬಿಡ್ತೀಯ ಬೇಬಿ. ಅಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ಯಾ. ಬಟ್ ಈಗ ಅಷ್ಟೇ ಸುಂದರವಾಗಿ ನೀನು ಪರ್ಫಾರ್ಮ್ ಮಾಡಿರೋದಕ್ಕೆ ಸೌಗಂಧಿಕಾ, ನಮ್ಮ ಜಡ್ಜಸ್ ಸ್ಟಾರ್ ರೇಟಿಂಗ್ಸ್ ಏನು ಕೊಡ್ತಾರೆ ಅಂತ ನೋಡೋಣ. ಬ್ಲಾಕ್ ಬಸ್ಟರ್ ಡೈರೆಕ್ಟರ್ 4 stars. 4 stars. ಥ್ಯಾಂಕ್ ಯು ಸರ್. ಪ್ರೇಮಾ ಮ್ಯಾಮ್ 4 stars. ಥ್ಯಾಂಕ್ ಯು ಮ್ಯಾಮ್.
ನಿಶ್ವಿಕಾ 4. ಥ್ಯಾಂಕ್ ಯು ಮ್ಯಾಮ್. 4. ಕಂಗ್ರ್ಯಾಚುಲೇಷನ್ಸ್ ಅವಗಂದಿಗ, ಸೂಪರ್, ಥ್ಯಾಂಕ್ ಯು. ಹೇ, ನಿನಗೆ ಗೊತ್ತಿದ್ಯಾ ಈ ಹೀಟಲ್ಲಿ ನಾವು ಬಳಸೋ ಹೇರ್ ಸ್ಪ್ರೇಗಳು, ಹೇರ್ ಕಲರ್ಗಳು, ಹೇರ್ ಸಿರಮ್ಗಳಿಂದ ನಮ್ಮ ಕೂದಲು ಕಂಟಿನ್ಯೂಸ್ ಆಗಿ ಡ್ಯಾಮೇಜ್ ಆಗ್ತಿದೆ. ಇದಂತೂ ಮುಗಿಯಲಾರದ ಕತೆ. ಹೌದು, ಕೆಲವು ತಿಂಗಳಿಂದ ಅಂತೂ ನನ್ನ ಹೇರ್ ಫಾಲ್ ಕಂಟ್ರೋಲೇ ಆಗ್ತಿಲ್ಲ ಗೊತ್ತಾ. ನಾನು ಅಷ್ಟೇ. ಈ ಹೇರ್ ಸಿರಮ್, ಹೇರ್ ಪ್ಯಾಕ್, ಹೇರ್ ಆಯಿಲ್ಸ್ ಇದೆಲ್ಲಾನು ಟ್ರೈ ಮಾಡಿದೆ, ಬಟ್ ದೇರ್ ಆರ್ ನೋ ರಿಸಲ್ಟ್ಸ್. ಸೇಮ್, ಬಟ್ ನಾನು ಮೀರಾ ಹೇರ್ ಫಾಲ್ ಕೇರ್ ಶಾಂಪೂ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಟ್ರಸ್ಟ್ ಮೀ, ರಿಸಲ್ಟ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೊತ್ತಾ. ಹೌದಾ? ಆಕ್ಚುಲಿ ಏನ್ ಗೊತ್ತಾ, ನಾನ್ ಕೂಡ ಈ ಪ್ರಾಡಕ್ಟ್ ಬಗ್ಗೆ ಕೇಳಿದ್ದೀನಿ. ಮೀರಾ ಹೇರ್ ಫಾಲ್ ಕೇರ್ ಶಾಂಪೂಲಿ ಬಾದಾಮ್, ಶಿಗೆಕಾಯಿ ಎಲ್ಲ ಇದೆ. ಇದರಿಂದ ನಿನ್ ರೂಟ್ಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಅದಾದ್ಮೇಲೆ ನಿನ್ ಹೇರ್ ಬ್ರೇಕೇಜ್ ಇರ್ಬೋದು, ಹೇರ್ ಫಾಲ್ ಸಿಕ್ಕಾಪಟ್ಟೆ ಕಂಟ್ರೋಲ್ ಆಗುತ್ತೆ. ಅದಾದ್ಮೇಲೆ ನೀನ್ ಏನೇ ಹೇರ್ ಸ್ಟೈಲ್ ಮಾಡಿದ್ರು ನಿನ್ ಹೇರ್ ಈಸಿಯಾಗಿ ಹೊಂದ್ಕೊಂಡು ಹೋಗುತ್ತೆ ಅಂಡ್ ತುಂಬಾ ಹೆಲ್ದಿಯಾಗಿ ಕಾಣಿಸಕ್ ಶುರು ಮಾಡುತ್ತೆ. ಎಕ್ಸಾಕ್ಟ್ಲಿ, ನಮ್ಗೆ ಆಕ್ಚುಲಿ ಬೇಕಾಗಿರೋದು ನಮ್ ಹೇರ್ ಡ್ಯಾಮೇಜ್ ನ ಮುಚ್ಚಾಕುವಂತ ಪ್ರಾಡಕ್ಟ್ ಅಲ್ಲ, ನಮ್ ಹೇರ್ ನ ಪ್ರೊಟೆಕ್ಟ್ ಮಾಡುವಂತ ಪ್ರಾಡಕ್ಟ್. ಎಸ್, ಟ್ರಸ್ಟ್ ಮೀ, ಮೀರಾ ಹೇರ್ ಫಾಲ್ ಕೇರ್ ಶಾಂಪೂ ವಿಲ್ ಡೆಫಿನೆಟ್ಲಿ ಪ್ರೊಟೆಕ್ಟ್ ಯೋರ್ ಹೇರ್. ವಾರದ ಕೊನೆಯಲ್ಲಿ ನಾವು ನಿಮ್ಗೆ ಗೊತ್ತಿರೋ ಹಾಗೆ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಗಳಿಗೆ ನಾವು ಗಿಫ್ಟ್ ಹ್ಯಾಂಪರ್ಸ್ ನ ಕೊಡ್ತೀವಿ. ಆದ್ರೆ ಇನ್ನು ಮುಂದೆ ನಿಮಗಾಗಿ ಒಂದು ದೊಡ್ಡ ಗಿಫ್ಟ್ ಕಾದಿದೆ, ಒಂದು ದೊಡ್ಡ ನ್ಯೂಸ್ ಕಾದಿದೆ. ಈ ವಾರದಿಂದ ಮಹಾನಟಿ ಕಾರ್ಯಕ್ರಮದಲ್ಲಿ ಯಾರು ಬೆಸ್ಟ್ ಪರ್ಫಾರ್ಮ್ ಮಾಡ್ತಾರೋ, ಯಾರು ಬೆಸ್ಟ್ ಪರ್ಫಾರ್ಮರ್ ಅಂತ ಕರೆಸ್ಕೊಳ್ತಾರೋ ಅವರ ಒಂದು ದೊಡ್ಡ ಕಟ್ಔಟ್ ಅನ್ನ ಥಿಯೇಟರ್ ಮುಂದೆ ನಿಲ್ಲಿಸಲಾಗುತ್ತೆ. ಸೊ ನೂರಾರು ಸಾವಿರಾರು ಜನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾರೆ. ಆ ಥಿಯೇಟ್ರಲ್ಲಿ ನಿಮ್ಮದು ಕಟ್ಔಟ್ ಕೂಡ ನಿಲ್ಲುತ್ತೆ. ಸೊ ಆ ಕಟ್ಔಟ್ ಅಲ್ಲಿ ನಿಲ್ಬೇಕು ಅಂದ್ರೆ ಇಲ್ಲಿ ಪರ್ಫಾರ್ಮೆನ್ಸ್ ಗೆಲ್ಬೇಕು. ಓಕೆ, ಸೂಪರ್. ಈಗ ಗಿಫ್ಟ್ ಹ್ಯಾಂಪರ್ಸ್ ನ ಕೊಡುವಂತಹ ಸಮಯ. 100% ಪ್ಯೂರ್ ಲಕ್ಸ್ ಸ್ಯಾಂಡಲ್ವುಡ್ ವಾರದ ಲಕ್ಸ್ ಸ್ಯಾಂಡಲ್ವುಡ್ ಕ್ಲಿಯರ್ ಗ್ಲೋ ಸ್ಟಾರ್ ಆಫ್ ದಿ ವೀಕ್ ಅಂತ ಅನೌನ್ಸ್ ಮಾಡುವಂತಹ ಸಮಯ. ಯಾರದು? ಫಸ್ಟ್ ಕಟ್ಔಟ್ ವಂಶಿ. ಮಂಗಳೂರಿನ ವಂಶಿ. ಕಲಾವಿದೆ ಆಗ್ಬೇಕು ಅನ್ನೋ ಕನಸು ಒಂದ್ ಕಡೆ, ಕಲಾವಿದೆ ಆದ್ಮೇಲೆ ಸಿನಿಮಾ ಸಿಗಬೇಕು ಅನ್ನೋ ಕನಸು ಒಂದ್ ಕಡೆ, ಸಿನಿಮಾ ಮಾಡಾದ್ಮೇಲೆ ಅದು ಬಿಡುಗಡೆ ಆಗ್ಬೇಕು ಅನ್ನೋ ಕನಸು ಒಂದ್ ಕಡೆ, ಬಿಡುಗಡೆ ಟೈಮಲ್ಲಿ ನಮ್ದು ಒಂದು ಕಟೌಟ್ ಗಾಂಧಿನಗರದಲ್ಲಿ ನಿಲ್ಬೇಕು ಅನ್ನೋ ಒಂದು ಕನಸು. ಓಕೆನಾ? ಆ ಅಷ್ಟು ಕನಸುಗಳಿಗೆ ಮೊದಲ ಹೆಜ್ಜೆ ಇವತ್ತು ವಂಶಿಯಿಂದ ಶುರು ಆಗ್ತಾ ಇದೆ. ಸೊ ಮೊದಲ ಕಟೌಟ್ ಥಿಯೇಟರ್ ಮುಂದೆ ಬೀಳ್ತಾ ಇರೋದು ಯಾರ್ದು? ಇಸ್ ನಾನ್ ಅದರ್ ದನ್ ಮಂಗಳೂರಿನ ಜೂನಿಯರ್ ಪ್ರೇಮ ವಂಶಿ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಪರ್ಫಾರ್ಮೆನ್ಸ್ ಲಕ್ಸ್ ಸ್ಯಾಂಡಲ್ವುಡ್ ತರಾನೇ ರೇಡಿಯಂಟ್ ಹಾಗೂ ಬ್ರಿಲಿಯನ್ಸ್ ಆಗಿದೆ. ಸ್ಟಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಪರ್ಫಾರ್ಮರ್ ಆಫ್ ದ ವೀಕ್ ದೀಪಿಕಾ. ದೀಪಿಕಾ ಅವರಿಗೆ ಸಿಗ್ತಾ ಇದೆ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಕಡೆಯಿಂದ 10,000 ರೂಪಾಯಿ. ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಭೂಮಿಕಾ. ಭೂಮಿಕಾಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 10,000 ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯ. ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಸಿಂಚನ ಅವರಿಗೆ ಸಿಗ್ತಾ ಇದೆ ಸುದರ್ಶನ್ ಸಿಲ್ಕ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಈಗ ನೆಕ್ಸ್ಟ್ ಯಾರಿಗೆ ಮೇಡಮ್ ಗಿಫ್ಟ್ ಕಾರ್ಡು ಗೋಲ್ಡ್ ವಿನ್ನರ್ ಅವ್ರದ್ದು? ಪೂಜಾ ಅವರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಅವರ ಕಡೆಯಿಂದ ಗಿಫ್ಟ್ ಕಾರ್ಡ್. ಹಾಗೇನೆ ಪೂಜಾಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗೋಲ್ಡನ್ ಶವರ್. ಖುಷಿ ವಿಚಾರ ಆಯ್ತು, ಸೆಲೆಬ್ರೇಷನ್ ಆಯ್ತು. ಆದ್ರೆ ಈ ವಾರದ ಸುತ್ತನ್ನ ನಾನು ಪ್ರಾರಂಭ ಮಾಡಬೇಕಾದ್ರೆ ಹೇಳಿದ್ದೆ ವಾರದ ಕೊನೆಯಲ್ಲಿ ಎಲಿಮಿನೇಷನ್ ಇರುತ್ತೆ ಅಂತ. ಇಲ್ಲಿವರೆಗೂ ನಮ್ಮ ಜಡ್ಜಸ್ ಕೊಟ್ಟಂತ ಸ್ಟಾರ್ ರೇಟಿಂಗ್ಸ್ ಹಾಗೂ ಆಡಿಯನ್ಸ್ ನಿಮಗಾಗಿ ಕಳಿಸಿದಂತ ವೋಟಿಂಗ್ಗಳ ಆಧಾರದ ಮೇಲೆ ಕೆಲವು ಕಂಟೆಸ್ಟೆಂಟ್ಸ್ ಡೇಂಜರ್ ಝೋನ್ಗೆ ಬಂದಿರ್ತೀರಾ, ಅವರಲ್ಲಿ ಕೆಲವರು ಇಲ್ಲೇ ಉಳ್ಕೋತೀರಾ, ಇನ್ ಕೆಲವರು ಎಲಿಮಿನೇಟ್ ಆಗ್ತಾರೆ. ಡೇಂಜರ್ ಝೋನಿಗೆ ತಲುಪಿರುವಂತಹ
ಮೊದಲ ನಟಿ ದಿವ್ಯಾಂಜಲಿ. ಡೇಂಜರ್ ಝೋನ್ ಅಲ್ಲಿರುವಂತಹ ಎರಡನೇ ನಟಿ ಸೌಗಂಧಿಕಾ. ಡೇಂಜರ್ ಝೋನ್ಗೆ ತಲುಪಿರುವಂತಹ ಮುಂದಿನ ನಟಿ ತನಿಷ್ಕಾ. ಡೇಂಜರ್ ಝೋನ್ ಅಲ್ಲಿರುವಂತಹ ಮುಂದಿನ ನಟಿ ವರ್ಷಾ ಕೆಪಿ. ಸೊ ಈ 4 ನಟಿಯರು ಇಲ್ಲಿವರೆಗೂ ನಮ್ಮ ಜಡ್ಜಸ್ ಕೊಟ್ಟಂತಹ ಸ್ಟಾರ್ ರೇಟಿಂಗ್ಸ್ ಹಾಗೂ ಆಡಿಯನ್ಸ್ ಕಳಿಸಿದಂತಹ ವೋಟಿಂಗ್ಗಳ ಆಧಾರದ ಮೇಲೆ ಡೇಂಜರ್ ಝೋನಿಗೆ ತಲುಪಿದ್ದಾರೆ. ಇವರಲ್ಲಿ ಉಳ್ಕೊಳ್ಳೋರು ಯಾರು? ಮಹಾನಟಿ ಜರ್ನಿಯನ್ನ ಮುಗಿಸಿ ಹೋಗೋರು ಯಾರು? ಓವರ್ ಟು ಯು ಜಡ್ಜಸ್. ಕಾಂಪಿಟೇಷನ್ ಟಫ್ ಆಗ್ತಾ ಹೋಗ್ತಾ ಇದೆ. ಸ್ಮಾಲ್ ಡೀಟೇಲಿಂಗ್ಸ್ ಇಲ್ಲಿಂದ ಇನ್ನು ಎವ್ರಿ ರೌಂಡ್ಗೆ ಇನ್ನೊಂಚೂರು ಬೆಟರ್ ಆಗ್ತಾ ಹೋಗ್ಬೇಕು. ಇಟ್ ಇಸ್ ನಾಟ್ ದಟ್ ವಿ ಆರ್ ನಾಟ್ ಗುಡ್ ಅಂತೆಲ್ಲ, ಯಾರೋ ನಮ್ಗಿಂತ ಬೆಟರ್ ಆಗಿ ಮಾಡ್ಕೊಂಡು ಬಂದಿರಬಹುದು ಅಷ್ಟೇ. ನಾವು ರೇಸಲ್ಲಿ ಇದೀವಿ ಅಂತಂದಾಗ ಇನ್ನೊಂಚೂರು ಎಫರ್ಟ್ ಹಾಕಬೇಕು, ಅಥವಾ ಹೆಂಗೆ ನಾವು ಬೆಟರ್ ಮಾಡ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಟ್ಸ್ ಅ ಸೀರಿಯಸ್ ಸ್ಟೇಜ್ ಫ್ರಮ್ ಹಿಯರ್ ಆನ್. ಸೊ ನೀವು 4 ಜನ ಟ್ಯಾಲೆಂಟೆಡ್ ಇದ್ದೀರಾ. ಯು ಆಲ್ 4 ಆಫ್ ಯು ಹ್ಯಾವ್ ಗಾಟ್ ಗ್ರೇಟ್ ಕೆರಿಯರ್ ಅಹೆಡ್. ಸೇಫ್ ಆಗ್ತಾ ಇರೋಂಥ ಮೊದಲನೇ ಕಂಟೆಸ್ಟೆಂಟ್ ಈಸ್ ದಿವ್ಯಾಂಜಲಿ. ದಿವ್ಯಾಂಜಲಿ, ಯು ಆರ್ ಸೇಫ್. ಸೇಫ್ ಆಗ್ತಾ ಇರುವಂಥ ಎರಡನೇ ಕಂಟೆಸ್ಟೆಂಟ್ ವರ್ಷಾ ಕೆಪಿ. ಈಗ ತನಿಷ್ಕಾ ಆ್ಯಂಡ್ ಸೌಗಂಧಿಕಾ, ಯಾರೇ ಈ ಜರ್ನಿ ಎಂಡ್ ಆದ್ರೂ ಮೇಕ್ ಶೋರ್ ಯು ಹ್ಯಾವ್ ಗಾಟ್ ಅ ಗ್ರೇಟ್ ಲೈಫ್ ಅಹೆಡ್. ಏನು ಬೆಟರ್ ಮಾಡ್ಕೋಬೋದು ಅಂತ ನೋಡ್ಕೊಳ್ಳಿ. ನೆಗೆಟಿವ್ಸ್ನ ಬಿಟ್ಟು ಓನ್ಲಿ ಇಲ್ಲಿಂದ ಪಾಸಿಟಿವ್ಸ್ನ ತಗೊಂಡು ಹೋಗೋಕೆ ಟ್ರೈ ಮಾಡಿ. ಸೇಫ್ ಆಗ್ತಾ ಇರುವಂಥ ಕಂಟೆಸ್ಟೆಂಟ್ ತನಿಷ್ಕಾ. ತನಿಷ್ಕಾ, ಯು ಆರ್ ಸೇಫ್, ಬಟ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಅಲರ್ಟ್. ಓಕೆ ಸೌಗಂಧಿಕಾ. ಎಸ್ ಮ್ಯಾಮ್. ಖಂಡಿತವಾಗ್ಲೂ ನಾನು ಈ ಕಾರ್ಯಕ್ರಮದಿಂದ ಎಲಿಮಿನೇಟ್ ಅನ್ನೋ ಪದವನ್ನ ಉಪಯೋಗಿಸಲ್ಲ. ನೀವು ಬಂದ್ರಿ, ನೀವು ಇಲ್ಲಿ ಏನೋ ಒಂದಷ್ಟು ವಿಷಯಗಳನ್ನ ಕಲ್ತ್ರಿ, ನೀವು ಕಲ್ಸಿದ್ರಿ, ಬೆನಕ ಅನ್ನೋ ತಂಡವನ್ನ ಇಲ್ಲಿ ಕರ್ಕೊಂಬಂದ್ರಿ. ಇಲ್ಲಿನ ಜರ್ನಿ ಬಗ್ಗೆ ನಿಮ್ಮ ಮಾತು. ಮ್ಯಾಮ್, ಮಹಾನಟಿ ಅನ್ನೋದೇ ನನಗೆ, ನಾನು ಹೇಳ್ದಂಗೆ 2 ವರ್ಷದಿಂದ ನಾನು ಈ ವೇದಿಕೆ ಕಾದಿದ್ದೀನಿ. ನನಗೆ ಸಾಕಷ್ಟು ಕನಸುಗಳನ್ನ ಕಾಣಬೇಕು ಅನ್ನೋ ಆಸೆ ಹುಟ್ಟಿಸಿದೆ ಮಹಾನಟಿ. ನಾನು ಇನ್ನೂ 2 ಮೂವಿ ಮಾಡ್ತೀನಿ, ಬಟ್ ಮಹಾನಟಿ ವಾಪಸ್ ಬರ್ತೀನಿ. ಯಾಕಂದ್ರೆ ವಿತ್ ಎಕ್ಸ್ಪೀರಿಯನ್ಸ್ ಈ ಥರ ಎಕ್ಸ್ಪೋಜರ್ ಇನ್ ಯಾವ ವೇದಿಕೆಯಲ್ಲೂ ಖಂಡಿತ ಸಿಗೋದಿಲ್ಲ. ನನ್ಗನ್ಸುತ್ತೆ ಇಲ್ಲಿಂದ ನನ್ನ ಜರ್ನಿ ಶುರು ಆಗಿದೆ ಅಂತ. ಸೊ ಹೋಪ್ಫುಲಿ ಮತ್ತೆ ಇದೇ ವೇದಿಕೆಗೆ ಇನ್ನೂ ಒಳ್ಳೆ ರೀತಿಲಿ ಬೆಳೆದು ಬರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಂಗೆ ಫಸ್ಟ್ ರೌಂಡಿಗೆ ಬಂದಾಗಲೂ ಅಷ್ಟೇ, 3rd ರೌಂಡ್ ತನಕ ಸೆಲೆಕ್ಟ್ ಆದೆ. ಬಟ್ ನಮ್ಮ ಮನೇಲಿ ಬಿಡಲಿಲ್ಲ. ಬಿಕಾಸ್ ಒಂದು ಸ್ಟಡೀಸ್ ಇತ್ತು, ವರ್ಕ್ ಮಾಡಬೇಕು. ನಮ್ಮ ಅಪ್ಪ ಅಮ್ಮ ಇಬ್ಬರು ಟೀಚರ್ ಮತ್ತು ಲೆಕ್ಚರರು. ಊರ ಕಡೆ ಎಲ್ಲ ಹೆಂಗೆ ಅಂತಂದರೆ, ನೀನು ನಾಟಕದೋಳು, ಈ ಇಂಡಸ್ಟ್ರಿ ಸರಿ ಇಲ್ಲ, ಇದಕ್ಕೆ ಹೋಗ್ಬೇಡ ಅಂತಿದ್ರು. ಈ ಸತಿನೂ ಅಷ್ಟೇ. ಈ ವಿಷಯಕ್ಕೆ ನನಗೆ ಅವರಿಬ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಗೂ ನನಗೆ ವೇದಿಕೆಗೆ ಬರೋದಕ್ಕೆ ಅವ್ರು ಬಿಟ್ಟಿದ್ದಕ್ಕೆ ನಂಗೆ ಬರೋಕ್ಕಾಯ್ತು. ನನ್ನ ಶ್ರಮಕ್ಕಿಂತ ಹೆಚ್ಚಾಗಿ ಅವರಿಬ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಸೌಗಂಧಿಕಾ, ನಿಮ್ಮ ಆಟಿಟ್ಯೂಡ್, ನೀವು ಇದನ್ನ ಸ್ವೀಕರಿಸಿದ್ರಲ್ಲ, ಎಲಿಮಿನೇಷನ್ ಎಷ್ಟು ಬ್ಯೂಟಿಫುಲ್ ಆಗಿ ನೀವು ಅದನ್ನು ಒಪ್ಕೊಂಡ್ರಲ್ಲ. ದಿಸ್ ಇಸ್ ದ ವೇ. ನಾಳೆ ಒಬ್ಬೊಬ್ಬರಾಗಿ ಯಾರೋ ಕೆಲವರು ಎಲಿಮಿನೇಟ್ ಆಗಲೇಬೇಕಾಗುತ್ತೆ. ಇದು ಕಾಂಪಿಟೇಷನ್. ಓಕೆ, ದಿಸ್ ಇಸ್ ದ ವೇ. ಅದನ್ನ ಪರ್ಸನಲ್ ಆಗಿ ತಗೊಂಡ್ರೆ ನೀವು ತಗೊಂಡ್ರಲ್ಲ. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಸೌಗಂಧಿಕಾ, ಆರ್ಟಿಸ್ಟು, ಕಲಾವಿದರು ಅಂದ್ರೆ ಬರೀ ಗಮನ ಸೆಳೆಯೋರಲ್ಲ, ನೆನ್ಪಲ್ಲಿ ಉಳಿಯೋರು ಆರ್ಟಿಸ್ಟ್ ಆಗ್ತಾರೆ. ನಿಮ್ಮ ಮಾತಿಗೆ ನೀವು ನೆನ್ಪಲ್ಲಿ ಉಳಿತೀರಾ. ದಟ್ಸ್ ಯೋರ್ ವಿಕ್ಟ್ರಿ. ಥ್ಯಾಂಕ್ ಯು ಸರ್. ಇದಕ್ಕಿಂತ ಇನ್ನೊಂದು ದೊಡ್ಡ ಬ್ಲೆಸ್ಸಿಂಗ್ಸ್ ನಿಮಗೆ ಬೇಕಾಗಿಲ್ಲ ಸೌಗಂಧಿಕಾ. ಆಲ್ ದಿ ಬೆಸ್ಟ್. ರಾಕೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಗುಡ್ ಲಕ್ ರಾಕೆಟ್ ಗರ್ಲ್ಸ್, ಗುಡ್ ಲಕ್. ಈ ಎಲಿಮಿನೇಷನ್ ಅನ್ನೋದು ಬರೀ ಕಾರ್ಯಕ್ರಮ ವೇದಿಕೆಗೆ ಮಾತ್ರ ಮೀಸಲಾಗಿರುತ್ತೆ. ಎಲಿಮಿನೇಷನ್ ಲೈಫ್ ಅಲ್ಲಿರುವಂತ ಟ್ಯಾಲೆಂಟ್ ಅಲ್ವೇ ಅಲ್ಲ. ಆ ನಂಬಿಕೆ ಜೊತೆ ಈ ವೇದಿಕೆಯಿಂದ ಒಂದು ಕಂಟೆಸ್ಟೆಂಟ್ ಹೊರಹೊಮ್ತಿದ್ದಾರೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2, co-powered by ಗೋಲ್ಡ್ ವಿನ್ನರ್ ರಾಮರಾಜ್ ಮಿಥು ಟವಲ್ಸ್, ಮೀರಾ ಹೇರ್ ಫಾಲ್ ಕೇರ್ ಶಾಂಪೂ, ಸ್ಪೆಷಲ್ ಪಾರ್ಟ್ನರ್ ಜಾರ್ಗೋಲ್ ಸೇವಿಂಗ್ಸ್ ಆಪ್, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತ್ಹಳ್ಳಿ, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಡ್ರೀಮ್ ಡೀಲ್ ಗ್ರೂಪ್, ಗೋಲ್ಡ್ ಬಾಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ಮುಂದಿನ ವಾರ. ಅಲ್ಲಿವರೆಗೂ ಈ ನಿಮ್ಮ ಅನುಶ್ರೀಯ ನಮಸ್ಕಾರ.